सरस्वत्यै पार्वत्यै गुरवे नमः दक्षिणामूर्तये जैव सर्वकार्यार्थसिद्धये भक्तवत्सलने ನಂಬಿದೆ ಮುನ್ನ ರಕ್ಷಿಸು ದಯ ತೋಳೆನ್ನ ಶಕ್ತಿ ಸಂಭವನೆ ನೀ ಶಕ್ತಿ ಸಂಭವನೆ ಭಕ್ತಿ ಭಾವ ಇತ್ತು ಶಕ್ತಿ ಸಂಭವನೆ ಭಕ್ತಿ ಭಾವ ಇತ್ತು ಚಿತ್ತ ಶುದ್ಧಿಯಾಗಬೇಕು ಮುಕ್ತಿ ಮಾರ್ಗವ ಚಿತ್ತ ಶುದ್ಧಿಯಾಗೈದು ಮುಕ್ತಿ ಮಾರ್ಗವ ತೋರೋ ಮುಕ್ತಿ ಮಾರ್ಗವ ತೋರೋ ಭಕ್ತವತ್ಸಲನೆ ನಿನ್ನ ನಂಬಿದೆ ಮುನ್ನ ರಕ್ಷಿಸು ದಯ ತೋಳೆನ್ನ ನಂಬಿದೆ ಮುನ್ನ ರಕ್ಷಿಸು ದಯ ತೋಳೆನ್ನ ನಂಬಿದೆ ಮುನ್ನ ರಕ್ಷಿಸು ದಯ ತೋಳೆನ್ನ ಇಂದಿರೆಗೆ ತಲೆಬಾಗಿ ಪರಮಾನಂದ ಭಕ್ತಿಯೊಳಗನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾದ್ಯಮರ ರಿಂಗಿರಗೆ ನಾಂದಿಯೊಳುವರ ವ್ಯಾಸ ಮುನಿಪರ ದ್ವಂದ್ವಗಾನದನಾಗಿ ಕವಿಗಳ ಸಂದಡಿಯವರ ಮಧುಮೇಳವಿಧಿ ಕಥಾಮನವೋ ಹಿಂದೆಯೋ ಶರ್ಯಾತಿ ಪಾಲಿಸೆ ಶರ್ಯಾತಿ ಪಾಲಿಸೆ ಒಂದು ದಿನ ಸಭೆಗೈದೆ ಸಚಿವರ ಕಂದನೊಡನೆ ಒಂದು ದಿನ ಸಭೆಗೈದೆ ಸಚಿವರ ಕಂದನೊಡನೆ
ಸುಶೀಲೆ. ಹೆಸರಿಗೆ ತಕ್ಕಂತೆ ಸುಶೀಲೆಯೇ ಆಗಿದ್ದಾಳೆ. ಸುಶೀಲೆಯಿಂದ ಸರ್ವಗುಣ ಸಂಪನ್ನೆಯಾದ ಸುಕನ್ಯೆ ಎಂಬ ಮಗಳನ್ನು ಪಡೆದಿದ್ದೇನೆ. ಸರ್ವಲಕ್ಷಣ ಸಂಪನ್ನೆಯಾದ ಮಗಳನ್ನು ಪಡೆದು ಹೀಗೆ ಪರಂಪರೆಯಿಂದ ಬಂದ ಸುಭಿಕ್ಷವಾದ ಸಾಮ್ರಾಜ್ಯ, ಧರ್ಮ ಕರ್ಮ ನಿಷ್ಠರಾದ ಪ್ರಜೆಗಳನ್ನು, ಸುಖಿ ಸಂಸಾರವನ್ನು ಹೊಂದಿದ ಭಾಗ್ಯವಂತನಾಗಿದ್ದೇನೆ. ಸಾಮಾನ್ಯ ನಿಯಮದಂತೆ ಇಂದು ಸಭೆ ಸೇರಿದೆ. ಮಂತ್ರಿಗಳೆಲ್ಲ ಸೇರಿದ್ದಾರೆ. ಮಂತ್ರಿಗಳನ್ನು ಉದ್ದೇಶಿಸಿ ಕೆಲವಷ್ಟು ವಿಷಯಗಳನ್ನು ಪ್ರಸ್ತುತಪಡಿಸಬೇಕಾಗಿರುವುದರಿಂದ ಸಭಾ ಪ್ರವೇಶ ಮಾಡಿ ಸಿಂಹಾಸನಕ್ಕೆ ವಂದಿಸುತ್ತಾ ಗುರು ಹಿರಿಯರನ್ನು ಸ್ಮರಿಸುತ್ತಾ ಸಿಂಹಾಸನವನ್ನೇರಿದೆ. ಸಭಾ ಸದಸ್ಯರನ್ನುದ್ದೇಶಿಸಿ ಮಾತನಾಡುವುದಕ್ಕೆ ನಾನು ಉದ್ಯುಕ್ತನಾಗಿದ್ದೇನೆ. ಜನರೆಲ್ಲ ಅಯೋಧ್ಯೆಯ ಪರಂಪರೆಯಂತೆ ವಿಹಿತವಾದ ಸತ್ಕರ್ಮ ನಿರತರೆ, ಶೀಲ ಸಂಪನ್ನರೇ, ನಿರ್ಭಯರೇ, ಇವೆಲ್ಲವನ್ನು ನಾನು ತಿಳಿಯಬೇಕಾಗಿದೆ. ಹಾಗಾಗಿ ಇವೆಲ್ಲವನ್ನು ವಿಶ್ಲೇಷಿಸಿ ತಿಳಿಸುತ್ತೀರೆಂದು ತಿಳಿಯಬಯಸಿದ್ದೇನೆ. ವಂದಿಸಿದ್ದೇನೆ ಮಹಾಪ್ರಭು. ಮಂತ್ರಿಯಾಗಿ ಸಿಂಹಾಸನಕ್ಕೆ ನಿಷ್ಠನಾಗಿ ತಮ್ಮೆಲ್ಲ ಅನುಮಾನಗಳಿಗೆ ಸತ್ಯವನ್ನೇ ವಿವರಿಸಬೇಕಾದದ್ದು ನನ್ನ ಕರ್ತವ್ಯ. ನಮ್ರತೆಯಿಂದ ನನ್ನ ಮಾತನ್ನು ಆಲಿಸಬೇಕು ಮಹಾರಾಜ. ವಿನಯದಿ ಮಂತ್ರಿಗಳು ನುಡಿದರೋ, ವಿನಯದಿ ಮಂತ್ರಿಗಳು ನುಡಿದರು, ಜನರು ಧರ್ಮಾಚಾರ ಅಂತರು, ಜನರು ಧರ್ಮಾಚಾರ ಅಂತರು. ಗುಣಪರಾಕ್ರಮಯುತರೇ ನಿಮ್ಮಲಿ ಮುನಿವರಿಗರೇ, ಗುಣಪರಾಕ್ರಮಯುತರೇ ನಿಮ್ಮಲಿ ಮುನಿವರಿಗರೇ.
ಯಥಾ ರಾಜ ತಥಾ ಪ್ರಜಾ ಎನ್ನುವುದಾಗಿ ತಮ್ಮಂಥ ಧರ್ಮನಿಷ್ಠ ಪ್ರಜಾರಂಜಕರ ಶ್ರೀರಕ್ಷೆಯಲ್ಲಿ ನಾಡಿನ ಪ್ರಜೆಗಳೆಲ್ಲ ಅತ್ಯಂತ ಸುಖವಾಗಿದ್ದಾರೆ. ತಮ್ಮ ಮಾರ್ಗದರ್ಶನದಂತೆ ಪ್ರಜೆಗಳೆಲ್ಲ ಸುವಿಚಾರಿಗಳು, ಸದ್ಧರ್ಮಿಗಳು, ಸದಾಚಾರ ಸಂಪನ್ನರು ಆಗಿ ತಮ್ಮ ಆಳ್ವಿಕೆಗೆ ಮೆಲಗನ್ನ ನೀಡಿದ್ದಾರೆ. ಇನ್ನು ತಮ್ಮಂತಹ ಧೀರ ಶೂರ ಪ್ರಜಾಪಾಲಕರಿರುವಾಗ ಅಧಿಕರಿಗೆ ಆಶ್ರಯವಿದೆ. ತಮ್ಮ ಆಳ್ವಿಕೆಯ ಪ್ರಭಾವದಿಂದ ನಾಡಿನಲ್ಲಿ ಕಾಲಕಾಲಕ್ಕೆ ಮಳೆ ಬೆಳೆಯಿಂದ ಕೂಡಿ ನಾಡು ಸಮೃದ್ಧವಾಗಿದೆ. ಇನ್ನು ತಪೋ ಯಜ್ಞಾದಿ ಕಾಯಕಗಳಿಗೆ ನಿರ್ಭೀತವಾದಂತಹ ಅವಕಾಶ ದೊರೆತು ಜ್ಞಾನಿಗಳ ಹಾಗೂ ತಪೋಧನರ ಆಶೀರ್ವಾದದಿಂದ ತಮ್ಮ ರಾಜ್ಯವು ಅಯೋಧ್ಯೆಗೆ ಅನ್ವರ್ಥಕವಾಗಿದೆ. ಮಹಾಪ್ರಭು, ಮಂತ್ರಿಗಳೇ, ತಮ್ಮ ಮಾತನ್ನು ಕೇಳಿ ತುಂಬಾ ಸಂತೋಷವಾಯಿತು. ನಮ್ಮನ್ನು ತುಂಬಾ ಹೊಗಳಿದ್ದೀರಿ. ಆದರೆ ಸತ್ಯವೇನು ಗೊತ್ತುಂಟೋ? ಈ ತರ ನಾಡಿನ ಸಚಿವರ ಮಾತಿಗೆ ತೋಷಿಸಿ ನರಪತಿ ಬಳಿಗೆಂದು ಸಾಕೇತದ ಕೀರ್ತಿಗೆ ಕಾರಣ ನೀತಿ ವಿಶಾರದರೆನಿಸಿಹ ನಿಮ್ಮ ಪ್ರಭಾವವು ಸಾಕೇತದ ಕೀರ್ತಿಗೆ ಕಾರಣ ನೀತಿ ವಿಶಾರದರೆನಿಸಿಹ ನಿಮ್ಮ ಪ್ರಭಾವವು ಮಂತ್ರಿಗಳೇ, ಸಿಂಹಾಸನ ನಿಷ್ಠರು ವಿವೇಕಿಗಳು ಆದ ತಮ್ಮಿಂದ ಈ ಮಾತು ನಿರೀಕ್ಷಿತವೇ. ಆದರೆ ನನಗನ್ನಿಸಿದ್ದು, ಈ ಸಾಕೇತ ನಾಡಿನ ಕೀರ್ತಿಗೆ ನೀತಿ ವಿಶಾರದರು, ಕರ್ತವ್ಯ ನಿಷ್ಠರೂ ಆದ ಸತ್ವಿಚಾರಗಳನ್ನು ಹೊಂದಿರುವಂತಹ, ನಡವಳಿಕೆಯಿಂದ ಕೂಡಿದವರು ಆದಂತ ಉನ್ನತ ಸ್ಥಾನದಲ್ಲಿರುವವರ ತಮ್ಮಂತವರ ಪ್ರಭಾವ ಕಾರಣ. ಸದಾ ಕಾಲ ಯಾವ ಪ್ರತಿಫಲಾಪೇಕ್ಷೆ ಇಲ್ಲದೆ ನಿರಂತರ ತಪಸ್ಸು, ಯಜ್ಞ, ಯಾಗಾದಿಗಳನ್ನು ನಡೆಸುತ್ತಿರುವ ಋಷಿಮುನಿಗಳ ಸಾತ್ವಿಕ ಜೀವನ ಕಾರಣ. ಅದೇನೇ ಇರಲಿ, ನನಗೊಂದು ಯೋಚನೆ ಬರುತ್ತಿದೆ. ಆದರ್ಶ ಜೀವನ ನಡೆಸಿದ ರಾಜರೆಲ್ಲ ಹೇಗಿದ್ದರು? ಅವರು ಏನು ಮಾಡುತ್ತಿದ್ದರು? ನಾನು ಏನನ್ನು ಮಾಡಬೇಕು ಎನ್ನುವುದಾಗಿ, ನಾನು ಹೇಗಿದ್ದೇನೆ, ಮುಂದೇನು ಮಾಡುವುದೆಂದು ಯೋಚಿಸುತ್ತಾ ತಮ್ಮಲ್ಲಿ ಹೇಳುತ್ತಿದ್ದೇನೆ. ಏನು ಹೇಳುವುದಕ್ಕುಂಟು ಮಹಾಸ್ವಾಮಿ? ಮರಳಿ ಮಂತ್ರಿಗಳೋಡ ಎಂತನೋ ಕರವನು ಮರಳಿ ಮಂತ್ರಿಗಳೋಡ ಎಂತನೋ ಕಲವರು ಹರೆಯವು ಕಳೆದೊಡನೆ ಹಲವರು ಹರೆಯವು ಕಳೆದೊಡನೆ ತೊರೆದು ಸಂಸಾರವಾನ ಪ್ರಸ್ಥಾಶ್ರಮ ತೊರೆದು ಸಂಸಾರವ ವಾನ ಪ್ರಸ್ಥಾಶ್ರಮ ಧರಿಸಿದ ಪವಕೈ ಬರುವುದು
ಸಂಸಾರಕ್ಕಾಗಿ ಜೀವ ಸವೆಸಿದ್ದಾಯಿತು. ನಮಗೆ ಪರ ಎಂಬುದೊಂದಿದೆ. ನಾವು ನಮ್ಮ ಜೀವನ ಎನ್ನುವುದು ಇಹಪರದ ಸಾಧನೆಗಾಗಿ ಎಂಬುದನ್ನು ನಾವು ಹಿರಿಯರಿಂದ ತಿಳಿದಿದ್ದೇವೆ. ವೃದ್ಧಾಪ್ಯ ಬಂದಾಗ ಆಶ್ರಮ ಧರ್ಮವನ್ನು ಅಂದರೆ ಸಂಸಾರವನ್ನು ತೊರೆದು ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸಿ ತಪಸ್ಸನ್ನಾಚರಿಸುತ್ತಾ ಮಾನವ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳುತ್ತಾರೆ. ಇನ್ನು ಕೆಲವರು ಹೇಗಿರುತ್ತಾರೆ ಎಂದರೆ, ಕೆಲವರು ಬ್ರಹ್ಮಚರ್ಯವನ್ನೇ ಆಚರಿಸುವವರಿದ್ದಾರಲ್ಲ, ಅವರ ಕುರಿತು ತಮ್ಮ ಅಭಿಪ್ರಾಯವೇನು ಸ್ವಾಮಿ? ಚಿಂತಿಸಾದಂ ಯಾವ ದೈವವ ಪರಿಸಿ ಚಿಂತಿಸದಂ ಯಾವ ದೈವವ ಭಜಿಸಿ ವನಾಂತರದಲ್ಲಿ ತಪವ ವನಾಂತರದಲ್ಲಿ ತಪವ ಸಂತಾತ ಪರತಲಿ ಮೋಕ್ಷವ ಬಯಸಿ ಸಂತಾತ ಪರತಲಿ ಮೋಕ್ಷವ ಬಯಸಿ ಮಾಡುವರು. ಈ ಜಗತ್ತಿನಲ್ಲಿ ಶ್ರೇಷ್ಠರೆನಿಸಿದ ಅನೇಕರು ಬ್ರಹ್ಮಚರ್ಯದಲ್ಲಿ ಉತ್ತಮ ಗುರುಗಳನ್ನು ಸೇರಿ ತಮ್ಮ ಶಿಕ್ಷಣ ಮುಗಿದ ಮೇಲೆ ಅಂದರೆ ವಿದ್ಯೆಯ ಸಂಗ್ರಹವಾದ ಮೇಲೆ ಬೇರೆ ಏನನ್ನೂ ಬಯಸದೆ ಕೇವಲ ದೈವವನ್ನೇ ಚಿಂತಿಸುತ್ತಾ ವನವನ್ನು ಸೇರಿ ಪರದಲ್ಲಿ ಮೋಕ್ಷಾಂಶಿಗಳಾಗಿ ವನದಲ್ಲಿ ತಪಸ್ಸನ್ನಾಚರಿಸುತ್ತಾರೆ. ಇನ್ನು ಕೆಲವರು ಇವೆರಡನ್ನೂ ಅಪೇಕ್ಷಿಸದೆ ಬೇರೊಂದನ್ನೇ ಬಯಸುತ್ತಾರೆ. ಮೋಕ್ಷಾಪೇಕ್ಷಿಗಳಿಗೆನಿಸದೆ ಕಲ್ಯಾಣ ಮೋಕ್ಷಾಪೇಕ್ಷಿಗಳಿಗೆನಿಸದೆ ಕಲ್ಯಾಣ ಕಾಂಕ್ಷೆಯು ಗೆಲರಿಗಳು ಕಲ್ಯಾಣ ಕಾಂಕ್ಷೆಯು ಗೆಲರಿಗಳು ವೀಕ್ಷಿಸುತ್ತವರನ್ನು ಪಾವನರಾಗುವ ಅಪೇಕ್ಷೆಯು ಮೂಡಿಗುವುದು. ಈಕ್ಷಿಸುತ್ತವರನ್ನು ಪಾವನರಾಗುವ ಅಪೇಕ್ಷೆಯು ಮೂಡಿಗುವುದು. ಅನ್ಯರು ಯಾರು? ಅವರಿಂದ ಲೋಕಕ್ಕೇನು ಪ್ರಯೋಜನ? ಅದನ್ನು ಹೇಳುತ್ತೇನೆ ಕೇಳು ಮಂತ್ರಿವರ್ಯ. ಇನ್ನು ಕೆಲವರು ಮೋಕ್ಷವೊಂದನ್ನೇ ಬಯಸದೆ ಲೋಕ ಕಲ್ಯಾಣಕ್ಕಾಗಿ ತಪಸ್ಸನ್ನಾಚರಿಸುತ್ತಾ ಸದಾ ಸರ್ವದ ಸಕಲ ಚರಾಚರ ಪ್ರಪಂಚದ ಹಿತ ಬಯಸುತ್ತಾರೆ. ಅಂತಹ ಅನೇಕರು ನಮ್ಮ ನರ್ಮದಾ ನದಿಯ ತೀರದಲ್ಲಿ ಆಶ್ರಮ ರಚಿಸಿಕೊಂಡು ಯಜ್ಞ ಯಾಗಾದಿಗಳನ್ನು ನಡೆಸುತ್ತಾ ಸಾರ್ಥಕವಾಗಿ ಆನಂದದಿಂದ ಕಾಲ ಕಳೆಯುತ್ತಿದ್ದಾರೆ. ಅವರ ಕಾರಣದಿಂದ ಅಲ್ಲಿಯ ಪ್ರಕೃತಿಯು ಮನೋಲ್ಲಾಸಕರವಾಗಿದೆ. ಇಂತಹ ನಮ್ಮ ಇಹದ ಎಲ್ಲ ನೋವನ್ನು ಮರೆಸುವಂತೆ ಅಲ್ಲಿನ ವಾತಾವರಣ ಸೃಷ್ಟಿಯಾಗಿದೆ. ನನಗೊಂದು ಅಮೃತವಾಣಿ ನೆನಪಾಗುತ್ತಿದೆ. ಸಂಸಾರ ವಿಷವೃಕ್ಷಶ್ಚ ದ್ವೇ ಫಲೇ ಅಮೃತೋಪಮಿ ಏಕಂ ಕಾವ್ಯರಸಾಸ್ವಾದಃ ಅನ್ಯತ್ರ ಸಜನ ಸಂಗತಿ ಅಂತ ಹೇಳಿ. ಆದ್ದರಿಂದ ಅಂತವರ ಒಳ್ಳೆಯವರ ಸಹವಾಸದಿಂದ ಜೀವನ ಪಾವನ ಮಾಡಿಕೊಳ್ಳುವ ಆಸೆ ನನಗೆ ಉಂಟಾಗುತ್ತಿದೆ. ಆ ಕಾರಣದಿಂದ ನಾನು ಮಿತ ಪರಿವಾರದೊಂದಿಗೆ ಮಂತ್ರಿ ಮೇನಮ್ಮ ಮಿತ ಪರಿವಾರದೊಂದಿಗೆ ಮಂತ್ರಿ ಮೇನೆಮ್ಮ ಸತಿಸೂತ ಸಂಗೀತ ನಾವು ಸತಿಸೂತ ಸಹಿತ ನಾವು ಜೊತೆಯಾಗಿ ಹೊರಡಲು ನಿಶ್ಚಯಿಸಿರುವೆವು. ರಥ ಸಿದ್ಧವಾಗಿರಲೇ ಮಂತ್ರಿಗಳೇ, ಇಂತಹ ಶ್ರೇಷ್ಠರ ಸಂದರ್ಶನ ಮಾಡಿ ಕೆಲವು ಕಾಲ ಅಲ್ಲೇ ಕಳೆದು ಮನಸ್ಸಮಾಧಾನ ಮಾಡಿಕೊಳ್ಳಬೇಕೆಂದು ಆಶಿಸಿ ಹೆಂಡತಿ ಮಗಳೊಳಗೆ
ಸ್ಮಿತ ಪರಿವಾರವನ್ನು ಸೇರಿಸಿಕೊಂಡು ಮುನಿಗಳ ಆಶ್ರಮಕ್ಕೆ ಹೋಗುತ್ತಿದ್ದೇನೆ. ಕಾಲ ವಿಳಂಬ ಮಾಡದೆ ನಾಳೆಯೇ ತೆರಳುತ್ತೇನೆ. ಅಯೋಧ್ಯೆಯ ಸಂರಕ್ಷಣೆಯ ಭಾರ ನಿಮ್ಮದಾಗಿದೆ. ನಮಗೆ ಹೊರಡಲು ರಥ ಸಿದ್ಧವಾಗಲಿ. ಎಲ್ಲವೂ ನಿಮ್ಮ ಮಾತಿನಂತೆ ಸಿದ್ಧವಾಗಿರುತ್ತದೆ ಮಹಾರಾಜ. ಸಭೆಯ ಕಲಾಪ ಮುಗಿಸಿ ಸತಿ ಸುಶೀಲೆಗೂ ಮಗಳು ಸುಕನ್ಯೆ ಒಡಗೂಡಿ ಪರಿವಾರದೊಂದಿಗೆ ಬರುವುದಕ್ಕೆ ಸಿದ್ಧರಾಗುವಂತೆ ತಿಳಿಸಿದ್ದಾಗಿದೆ. ನಾಳಿನ ಬರವನ್ನೇ ನಿರೀಕ್ಷಿಸುತ್ತಿದ್ದೇನೆ. ಕನಕಮಯ ರಥಮೇಲಿ ಭೂಪತಿ ಕನಕಮಯ ರಥಮೇಲಿ ಭೂಪತಿ ಮುನಿತ ಪೋವನದೆಡೆಗೆ ಸತಿಯೋಡ ಮುನಿತ ಪೋವನದೆಡೆಗೆ ಸತಿಯೋಡ ಇಳಿದು ನುಡಿಗಳ ನಾಡು ಕೈದಿದ ಅನುಜೆ ಸಹಿತ ಕಾತುರದಿಂದ ಕಾಯುತ್ತಿದ್ದ ಕಾಲ ಬಂದಿದೆ. ಪರಿವಾರದವರೆಲ್ಲ ಪ್ರಯಾಣಕ್ಕೆ ಸಿದ್ಧವಾಗಿದ್ದಾರೆ. ಯೌವನಕ್ಕೆ ಕಾಲಿಡುತ್ತಿದ್ದ ಮಗಳು ಸುಕನ್ಯೆ ಸೌಂದರ್ಯದ ಗಣಿಯೇ ಎನ್ನುವಂತೆ ಕಂಗೊಳಿಸುತ್ತಿದ್ದಾಳೆ. ಸಿದ್ಧವಾಗಿರುವ ಕನಕಮಯ ರಥದಲ್ಲಿ ಪತ್ನಿ ಸುತೆಯರೊಡಗೂಡಿ ಪರಿವಾರ ಸಮೇತ ಮುನಿಗಳ ಆಶ್ರಮವಿರುವ ನದಿ ತೀರಕ್ಕೆ ಪಯಣಿಸುತ್ತಿದ್ದೇನೆ. ನಾಡನ್ನು ದಾಟಿ ವನವನ್ನು ಪ್ರವೇಶಿಸಿದಾಗ ಋಷಿಗಳ ಆಶ್ರಮ ಕಾಣಿಸುತ್ತಿದೆ. ದೈವಿಕ ಪ್ರಭಾವವನ್ನು ಸೂಚಿಸುವ ಪ್ರಶಾಂತತೆ, ಸದ್ಭಾವವನ್ನು ಜಾಗೃತಗೊಳಿಸುವ ಪರಿಸರವನ್ನು ಕಂಡೊಡನೆ ರಥದಿಂದ ಇಳಿದಿದ್ದೇನೆ. ಇನ್ನು ನಾವು ಪಾದಾಚಾರಿಗಳಾಗಿಯೇ ಸಂಚರಿಸಲು ನಿರ್ಧರಿಸಿ ಅಂತೆಯೇ ಪರಿವಾರಕ್ಕೂ ಸೂಚಿಸಿ ಪಾದಾಚಾರಿಗಳಾಗಿ ಸಂಚರಿಸುವಾಗ ಆಹಾ, ಎಂಥ ಅದ್ಭುತ ಪ್ರಕೃತಿ ಸೌಂದರ್ಯ! ಪರಿಪರಿಯ ಎಲೆಗಳಿಂ ಧರಿಸುವ ಫಲಗಣಿ ಪರಿಪರಿಯ ಎಲೆಗಳಿಂ ಧರಿಸಿರುವ ಫಲಗಳಿಂ ಮೆರೆದಿರಲು ವೃಕ್ಷಗಳ ಹಾರುತ್ತಿರೆ ಪಕ್ಷಿಗಳ ಮೆರೆದಿರಲು ವೃಕ್ಷಗಳ ಹಾರುತ್ತಿರೆ ಪಕ್ಷಿಗಳ ಹಾರುತ್ತಿರೆ ಪಕ್ಷಿಗಳು ಹರಿಕರಿಗಳು ರಗ ಮುಂಗುಸಿಗಳಾಗಳು ಹರಿಕರಿಗಳು ರಗ ಮುಂಗುಸಿಗಳಾಗಳು ಹುಲಿಗಳಲ್ಲಿ ನಿರ್ವೈರದಿಂದ ಹುಲಿಗಳಲ್ಲಿ ಮುಂಗುಸಿಗಳ ಆಕಳುಗಳು ನಿರ್ವೈರದಿಂದ ಇರುವುದ ಮುನಿವರನ ಸಾತ್ವಿಕ ತಪೋಬಲವೋ ಇರುವ ಮುನಿವರನ ಸಾತ್ವಿಕ ತಪೋಬಲವ ಮೆರೆಯಿಸಿರಿ ಸರ್ವರೊಳಗನ್ಯೋನ್ಯ ಭಾವವಂ ತೋರಿಸಿರಲು ಸರ್ವರೊಳ ಅನ್ಯೋನ್ಯ ಭಾವವಂ ತೋರಿಸಿರಲು ಪ್ರಾಣಿಗಳ ಕ್ರೌರ್ಯಂ ಭೀತಿಯಂ ಕರುಣಿಸಿರೆ ಪ್ರಾಣಿಗಳ ಅನ್ಯೋನ್ಯ ಭಾವವೋ ಪರಮಶ್ರೇಷ್ಠ ಋಷಿಗಳಾಶ್ರಯವನಿತ್ತಿರುವ ವನಲಕ್ಷ್ಮಿಯೇ ಧನ್ಯಳೋ ಪರಮಶ್ರೇಷ್ಠ ಋಷಿಗಳಿ ಆಶ್ರಯವನಿತ್ತಿರುವ ವನಲಕ್ಷ್ಮಿಯೇ ಧನ್ಯಳೋ ಪರಿಪರಿಯ ಎಲೆಗಳಿಂ ಧರಿಸಿರುವ ಫಲಗಳು ವಿವಿಧ ರೀತಿಯ ಎಲೆಗಳಿಂದ ಕೂಡಿದ ಬೃಹತ್ ಗಾತ್ರದ ಮರಗಳು, ಅದರಲ್ಲಿ ಸ್ವಚ್ಛಂದವಾಗಿ ವಿಹರಿಸುತ್ತಿರುವ ಪಕ್ಷಿಗಳು, ಸುಹಾಸನ
ಮೂಡಿ ಬರುತ್ತಿದೆ. ಹೀಗೆ ಆನೆ, ಸಿಂಹಗಳು, ಹಾವು, ಮುಂಗುಸಿಗಳು, ಆಕಳು, ಹುಲಿಗಳು ಸಹಜ ವೈರವನ್ನು ತೊರೆದು ಸಂಚರಿಸುವುದನ್ನು ಕಂಡಾಗ ತಪೋ ಮಹಿಮೆ ಎದ್ದು ಕಾಣುತ್ತಿದೆ. ಪ್ರಾಣಿಗಳು ಕ್ರೌರ್ಯವನ್ನು, ಭೀತಿಯನ್ನು ತೊರೆದು ಸಂಚರಿಸುವುದನ್ನು ಕಂಡಾಗ ಧನ್ಯತಾ ಭಾವ ಮೂಡುತ್ತಿದೆ. ತಮ್ಮ ಪ್ರಭಾವದಿಂದ, ಋಷಿ ಮುನಿಗಳ ಪ್ರಭಾವದಿಂದ ಇದೆಲ್ಲ ಸಾಧ್ಯವಾಗುವಂತೆ ಮಾಡಿದ ಋಷಿಗಳಿಗೆ ಆಶ್ರಯವಿತ್ತ ವನದೇವಿ ಎಷ್ಟು ಧನ್ಯಳು. ಹೀಗೆ ಮುನಿ ನಿಖರಕ್ಕೆ ಆಶ್ರಯವನ್ನಿತ್ತ ವನದೊಳಗೆ ನಡೆದು ಬರುತ್ತಿದ್ದೇನೆ. ಮುನಿ ನಿಖರದಾಶ್ರಯವನ್ನಿತ್ತು ವನದೊಳಗೆ ನಡೆದಂದು ಬಳಿಗೆ ಮನೆಗಳನ್ನು ಬಗುದಲ್ಲಿ ಇರುವ ಋಷಿವರರಿಗಭಿನಮಿಸಿ ಬಗುದಲ್ಲಿರುವ ಋಷಿವರರಿಗೆ ಅಭಿನಮಿಸಿದವನು. ನಡೆದು ಬರುತ್ತಿರುವಾಗ ಮಹದಾನಂದದಿಂದ ಶಾಂತರಾಗಿ ತಮ್ಮ ತಮ್ಮ ಪರ್ಣಕುಟೀರದಲ್ಲಿ ಇರುವ ಋಷಿಮುನಿಗಳನ್ನು ಸಂದರ್ಶಿಸಿ ಅವರ ಕ್ಷೇಮವನ್ನು ವಿಚಾರಿಸಿ ನಮಿಸಿ ಆಶೀರ್ವಾದ ಪಡೆದು ಪುಳಕಿತ ಮಾನಸನಾಗಿ ಹೀಗೆ ದಿನ ಕಳೆಯುತ್ತಿದ್ದರೆ ದಿನವೊಂದು ಕ್ಷಣದಂತೆ ಕಳೆಯುತ್ತಿದೆ. ಆಹಾ, ಧನ್ಯನಾದೆ. ಅರಸು ಕುಮರಿ ನೀನು ವನದಳು ಹೂವಿನ ಸರ್ವ ಕಟ್ಟುವೆ ಅರಸು ಕುಮರಿ ನೀನು ವನದಳು ಹೂವಿನ ಅರಸು ಕುಮರಿ ನೀನು ವನದಳು ಹೂವಿನ ಸರವ ಕಟ್ಟುವೆ ಏನಿದ್ದೇನೆ ಸರವ ಕಟ್ಟುವೆ ಏನಿದ್ದೇನೆ ಯಾದರೂ ಇಲ್ಲಿಗೆ ಬರುವನೆಂದು ಸುರಿಯೇನೆ. ಅಯೋಧ್ಯೆಯ ಮಹಾರಾಜ ಶರ್ಯಾತಿಯ ಅತ್ಯಂತ ಪ್ರೀತಿ ಪಾತ್ರಳಾದ ಏಕೈಕ ಸಂತಾನ ಕುವರಿ ಸುಕನ್ಯೆ ನಾನು. ಸ್ತ್ರೀ ಕುಲಕ್ಕೆ ಕಳಶಪ್ರಾಯಳಾದ ಸುಶೀಲೆ ಎಂಬ ಅನ್ವರ್ಥಕ ನಾಮವುಳ್ಳ ತಾಯಿಯ ಮಗಳು ನಾನು. ಎಲ್ಲರೂ ಪ್ರಶಂಸಿಸುವ ಸೌಂದರ್ಯ ನನ್ನದು. ಈಗ ತಾನೇ ಯೌವನಕ್ಕೆ ಕಾಲಿಟ್ಟಿರುವ ನನಗೆ ತಂದೆ ತಾಯಿಯರ ಅಧಿಕಾರ, ಪ್ರತಿಷ್ಠೆ, ಸುಖ ಭೋಗಗಳಿರುವುದರಿಂದ ಪ್ರಿಯ ಸಖಿಯರಿಗೇನು ಕೊರತೆ ಇಲ್ಲ. ತಂದೆಯವರಾದ ಶರ್ಯಾತಿ ಮಹಾರಾಜರ ಅಪೇಕ್ಷೆಯಂತೆ ನಾವೆಲ್ಲರೂ ನರ್ಮದಾ ತೀರದಲ್ಲಿರುವ ಮುನಿಗಳ ಆಶ್ರಮಗಳಿರುವ ಈ ವನ ಪ್ರದೇಶದಲ್ಲಿ ಬಿಡಾರಗೂಡಿ ಕೆಲ ದಿನಗಳಿಂದ ಅತ್ಯಂತ ಸಂತೋಷವಾಗಿ ಕಾಲ ಕಳೆಯುತ್ತಿದ್ದೇವೆ. ಇಂದೂ ಸಹ ಸಖಿ ಚಿತ್ರಲೇಖೆ ಮತ್ತಿತರರೊಂದಿಗೆ ಇಲ್ಲಿನ ಈ ಆಹ್ಲಾದಕರ ವಾತಾವರಣದಲ್ಲಿ ಸಂಚರಿಸುತ್ತಾ ಹೂಗಳನ್ನಾಯ್ದು ಮಾಲೆ ಪೋಣಿಸುತ್ತಿದ್ದರೆ ಸಖಿ ಚಿತ್ರಲೇಖೆ ನನ್ನನ್ನೇ ಬಿಟ್ಟು ಕಣ್ಣುಗಳಿಂದ ನೋಡುತ್ತಾ ಕುಹಕದ ನೋಟ ಬೀರುತ್ತಾ ಹೌದೋ ಅಲ್ಲವೋ ಎನ್ನುವ ಹಾಗೆಯೇ ನಗುತ್ತಿದ್ದಾಳೆ. ಕುತೂಹಲದಿಂದ ಅವಳನ್ನೇ ಪ್ರಶ್ನಿಸುತ್ತೇನೆ. ಏನೇ ಚಿತ್ರಲೇಖೆ? ಗೆಳತಿ ಸುಕನ್ಯೆ, ಅರೆಬಿರಿದ ಸುಂದರ ಮೊಗ್ಗುಗಳನ್ನಾಯ್ದು, ಬಣ್ಣ ಬಣ್ಣದ ಮೊಗ್ಗುಗಳನ್ನಾಯ್ದು ಮಾಲೆ ಪೋಣಿಸುತ್ತಿದ್ದರೆ ಅದೇಕೆ ಹಾಗೆ ನನ್ನನ್ನೇ ನೋಡುತ್ತಿದ್ದೀಯೇ? ಗೆಳತಿ ಸುಕನ್ಯೆ, ಸದಾ ನಿನ್ನೊಂದಿಗೆ ಸಂಚರಿಸುವವಳು ನಾನು. ಹಿಂದೆಂದೂ ಇಲ್ಲದ ವಿಶೇಷ ಇಂದು ನಿನ್ನಲ್ಲಿ ನಾನು ಕಾಣುತ್ತಿದ್ದೇನೆ ಗೆಳತಿ. ಆದ್ದರಿಂದ ಹಾಗೆ ಗಮನಿಸುತ್ತಿದ್ದೇನೆ. ಏನದು ಅಂತಹ ಎಂದೂ ಇಲ್ಲದ ವಿಶೇಷ ನಿನ್ನ ಗಮನಕ್ಕೇನು ಬಂದಿದೆ?
ಪರಿಹಾಸಗೈಯಲು ಬಹುಕೋಪದಿಂದ ಸುಕನ್ಯೆ ಗೆಳತಿ, ಕೇವಲ ಮುನಿಕುಮಾರರೇ ಇರುವ ಈ ವನದಲ್ಲಿ ನೀನು ನೇಯುತ್ತಿರುವ ಅರೆಬೆರಿದ ಮೊಗ್ಗುಗಳಿಂದ ಕೂಡಿದ ಮಾಲೆಯನ್ನು ನೋಡುತ್ತಿದ್ದರೆ ಯಾವುದೋ ಅರಸು ಕುಮಾರ ನಿನ್ನನ್ನರಸಿ ಇಲ್ಲಿಗೆ ಬರುವನೆಂಬ ಸಂದೇಶವೇನಾದರೂ ಇದೆಯೇ ಗೆಳತಿ? ಹಾಗೆಂದು ನಾನು ನಿನ್ನಲ್ಲಿ ಕೇಳುತ್ತಿದ್ದರೆ ಇಗೋ ನೋಡು, ನಮ್ಮ ಗೆಳತಿ ಚಂದ್ರಲೇಖೆ ನನ್ನ ಕಿವಿಯಲ್ಲೇ ಹೇಳುತ್ತಿದ್ದಾಳೆ. ಗೆಳತಿ, ನಿನ್ನ ಕಲ್ಪನೆ ತಪ್ಪು. ಇವಳು ಋಷಿ ಸಮೂಹ, ವನ, ನದಿ ತೀರ ಇವೆಲ್ಲವನ್ನು ತುಂಬಾ ಇಷ್ಟಪಡುತ್ತಾಳೆ. ಇವಳು ಋಷಿಕುಮಾರನನ್ನೇ ವಿವಾಹವಾಗುತ್ತಾಳೆ, ನೋಡುತ್ತಿರು ಎನ್ನುತ್ತಿದ್ದಾಳೆ. ಹೌದೇನೆ ಗೆಳತಿ? ಅಂತಹವನೊಬ್ಬ ಇಲ್ಲಿಗೆ ಬರುವವನಿದ್ದಾನೆಯೇ? ಹೌದೇನೆ ಗೆಳತಿ? ಸಖಿಯರಿರ ಯಾವಾಗಲೂ ಸಖಿಯರಿರ ಯಾವಾಗಲೂ ಮತಿ ವಿಕಳರಂದದಿ ಹಾಸ್ಯ ಗೈದಿರಿ ಮತಿ ವಿಕಳರಂದದಿ ಹಾಸ್ಯ ಗೈದಿರಿ ಸಖತನವು ಬೇಡನಗೆ ಸಖತನವು ಬೇಡನಗೆ ನಿಮ್ಮೊಡನೆನುತ ರೋಷವನೋ ಭೋಗ ಭಾಗ್ಯಗಳಿಂದ ಕೂಡಿದ ರಾಷ್ಟ್ರವನ್ನಾಳುವ ಅರಸುಕುವರಿ, ಅಂತಹ ಮೋಹಕ ಋಷಿಕುಮಾರನ ಆಗಮನ ಆಗುವುದೇ? ಆತನನ್ನು ವರಿಸಲು ನಿನ್ನ ಮನ ಸಿದ್ಧಗೊಂಡಿದೆಯೇ ಗೆಳತಿ? ಹಾಗೇನಾದರೂ ಆದಲ್ಲಿ ಇದೊಂದು ಒಳ್ಳೆಯ ಹಾಸ್ಯ ಪ್ರಸಂಗವೇ ಆದೀತು. ಬಹಳ ಚೆನ್ನಾಗಿದೆ ಗೆಳತಿ, ಬಹಳ ಚೆನ್ನಾಗಿದೆ. ಸಖಿಯರೇ, ಬಾಯಿ ಮುಚ್ಚಿ. ಸಖಿಯರಿದೆ ಯಾವಾಗಲೂ ಮತಿ ವಿಕಳರಂದದಿ ಹಾಸ್ಯ ಗೈದಿರಿ ಸಖತನವು ಬೇಡನಗೆ ನಿಮ್ಮೊಡನೆನುತ ರೋಷವನು ಸಖಿಯರೇ, ಯಾವಾಗಲೂ ಹುಚ್ಚರ ಹಾಗೆ ಅತಿ ಕೇವಲವಾದ ಹಾಸ್ಯ ಮಾಡುತ್ತೀರಿ. ಗಾಂಭೀರ್ಯ ಎನ್ನುವುದೇ ಇಲ್ಲ ನಿಮಗೆ. ವಯಸ್ಸಿಗೆ ಮೀರಿದ ಅನುಚಿತ ಮಾತನಾಡುತ್ತೀರಿ. ನಾವು ಬಂದಿರುವ ಪ್ರದೇಶ ಯಾವುದು, ನಮ್ಮ ಕಾರ್ಯವೇನು ಎಂಬುದನ್ನು ಅರಿಯದೆ ಅತಿಯಾಗಿ ಮಾತನಾಡುತ್ತೀರಿ. ನಿಮ್ಮ ಸಹವಾಸವೇ ಬೇಡ ನನಗೆ, ನೀವಿಲ್ಲಿಯೇ ಇರಿ. ಸಹಜ ವೈರವನ್ನೂ ಮರೆತು ಪ್ರಾಣಿ ಪಕ್ಷಿಗಳು ಕೂಡ ಸಂಚರಿಸುತ್ತವೆ. ಆದ್ದರಿಂದ ನನಗೆ ಯಾವ ಭಯವೂ ಇಲ್ಲ. ನಾನೋರ್ವಳೇ ಇಲ್ಲಿ ಹಾಯಾಗಿ ಸಂಚರಿಸುತ್ತೇನೆ. ಸಖಿಯರನ್ನು ಹಿಂದೆಯೇ ಬಿಟ್ಟು ನಾನೋರ್ವಳೇ ಮೋದದಿಂದ ಸಂಚರಿಸುತ್ತಿರುವಾಗ ಅದು ದೂರದಲ್ಲಿ ಮರದ ಸಮೀಪ ಹುತ್ತವೊಂದು ಕಾಣಿಸುತ್ತಿದೆ. ಅದರಿಂದ ಸ್ಪಷ್ಟವಾದ ಸ್ವರ ಕೇಳಿಸಿದಂತಾಗುತ್ತಿದೆ. ಸಮೀಪ ಬಂದು ನೋಡುತ್ತಿದ್ದೇನೆ. ಹುತ್ತದೊಳಗಿನ ರಂಧ್ರದಿಂದ ಲಕಲಕನೆ ಹೊಳೆಯುತ್ತಿರುವ ಎರಡು ವಸ್ತುಗಳು ಗೋಚರಿಸುತ್ತಿವೆ. ಅವುಗಳ ಆಕರ್ಷಣೀಯವಾದ ಹೊಳೆಯುವಿಕೆ ನನ್ನ ಕುತೂಹಲವನ್ನು ಹೆಚ್ಚಿಸುತ್ತಿದೆ. ಅದೇನೆಂದು ಪರೀಕ್ಷಿಸುವ ಹಂಬಲ ಹೆಚ್ಚಾಗುತ್ತಿದೆ. ಅದೇನೆಂದು ಪರೀಕ್ಷಿಸಿ ನೋಡುತ್ತೇನೆ. ಅಲ್ಲಿಹ ಕುಶವಂತನು ತೆಗೆದುಲ್ಲಸದಿಂ ಹೊಳೆಯುತ್ತಲಿರುವುದಂ ಚುಚ್ಚಲ್ಕೆ ವಲ್ಮೀಕದಿ ಹಾಹಾರವ ಭೂತರಿಸಲು ಬೆದರುತ್ತಾ ಬಾಲೆಯೋ ಇಲ್ಲಿಯೇ ಇರುವ ಕುಶದ ಕಡ್ಡಿಯನ್ನು ತೆಗೆದು ಅದೇನೆಂದು ಚುಚ್ಚಿ ನೋಡುತ್ತೇನೆ. ಹಾ, ಇದೇನಿದು? ಭಯಂಕರವಾದ ಹಾಹಾಕಾರ. ಹುತ್ತದೊಳಗಿನಿಂದ ಆರ್ತವಾದ, ಅಷ್ಟೇ ಭಯಂಕರವಾದ ಸ್ವರ ಕೇಳಿ
ನನ್ನ ಹೃದಯವೇ ಸ್ತಂಭಿಸಿದಂತಾಗುತ್ತಿದೆ. ಕಣ್ಣು ಕತ್ತಲಾಗಿ ದೇಹ ಸ್ಥಿಮಿತ ಕಳೆದುಕೊಂಡು ಮೂರ್ಛಿತಳಾಗುವಂತಾಗುತ್ತಿದ್ದೇನಲ್ಲ. ಮೂರ್ಛೆ ತಿಳಿದು ಸಾವರಿಸಿಕೊಂಡೆ. ಈಗಲೂ ಅದೇ ಹಾಹಾಕಾರ ಕೇಳಿಸುತ್ತಿದೆ. ಧ್ವನಿ ಕೇಳಿದರೆ ಇದು ಮಾನವರದ್ದೇ ಅನಿಸುತ್ತಿದೆ. ಹಾಗಾದರೆ ನಾನು ಚುಚ್ಚಿರುವುದು ಯಾವುದೋ ಹೊಳೆಯುವ ವಸ್ತುವನ್ನಲ್ಲ, ಒಳಗೂ ಹೊರಗೂ ಕಾಂತಿಯನ್ನು ಬೀರಬಲ್ಲ ಕಣ್ಣುಗಳನ್ನೇ ಇರಬೇಕು. ತಪಸ್ವಿಗಳ ಮೇಲೆ ಒಲ್ಮಿಕ ಬೆಳೆಯುವುದನ್ನು ಕೇಳಿದ್ದೇನೆ. ಹಾಗಾದರೆ ಗುತ್ತದಲ್ಲಿರುವವರಾರೋ ನನಗರಿವಾಗಲು ನನ್ನೀ ಕೃತ್ಯ ಆರಿಗೋ ಎನ್ನ ಕೃತ್ಯವ ಆರಿಗೋ ವಿಪತ್ತು ತಂದು ಎನ್ನ ಕೃತ್ಯವ ಯಾರಿಗೋ ವಿಪತ್ತು ತಂದುದು ಯಾರಿಗೋ ವಿಪತ್ತು ತಂದುದು ಅದಕ್ಕೆ ಇನ್ನು ಮುಂದೆ ಸಿದ್ಧ ಪ್ರಾಯಶ್ಚಿತ್ತ ಎನ್ನುವುದು ಅದಕ್ಕೆ ಇನ್ನು ಮುಂದೆ ಸಿದ್ಧ ಪ್ರಾಯಶ್ಚಿತ್ತ ಎನ್ನುವುದು ಒಂದುದೆಲ್ಲ ಬರಲಿ ವಿಧಿ ಸಂಕಲ್ಪ ಮೀರಲು ಒಂದುದೆಲ್ಲ ಬರಲಿ ವಿಧಿ ಸಂಕಲ್ಪ ಮೀರಲು ಆಗದೆಂದು ಹೊರಡು ಸಖಿಯರಿರುವಲ್ಲಿಗೆ ಬಂದರು. ವಿವೇಚನೆ ಇಲ್ಲದೆ ಬಾಲಬುದ್ಧಿಯಿಂದ ಗೈದ ಈ ಅಪರಾಧದಿಂದ ಯಾರಿಗೋ ವಿಪತ್ತು ಬಂದಿದೆ ಎಂಬುದರಲ್ಲಿ ಸಂಶಯವಿಲ್ಲ. ತಿಳಿದೋ ತಿಳಿಯದೆಯೋ ಮಾಡಿದ ಅಪರಾಧ ಅಪರಾಧವೇ ಅಲ್ಲವೇ? ನಾ ಮಾಡಿದ ಅಪರಾಧಕ್ಕೆ ಪ್ರಾಯಶ್ಚಿತ್ತ ಶತಸಿದ್ಧ. ಅರಿಯದ ಮಗುವೊಂದು ಅರಿಯದೇ ಬೆಂಕಿಯನ್ನು ಮುಟ್ಟಿದರೆ ಬೆಂಕಿ ಸುಡದೇ ಬಿಡುವುದೇ? ಸ್ವಯಂಕೃತ ಅಪರಾಧಕ್ಕೆ ಬೇರಾರನ್ನೋ ಹೊಣೆ ಮಾಡುವ ಹಾಗಿಲ್ಲ. ಬಂದದ್ದೆಲ್ಲ ಬರಲಿ, ಹೀಗಾಗಬೇಕೆಂಬುದು ವಿಧಿ ನಿರ್ಣಯವಾದರೆ ನಾನೇನು ಮಾಡಲಿ? ಬಂದದ್ದನ್ನು ಎದುರಿಸುವ ನಿಶ್ಚಯದಿಂದ ಸಖಿಯರ ಬಳಿಗೆ ತೆರಳುತ್ತೇನೆ. ಅವರಿಗೆ ನಡೆದ ನಿಜ ಸಂಗತಿಯನ್ನು ತಿಳಿಸಿ ನಮ್ಮವರ ವಾಸಸ್ಥಳವನ್ನು ಸೇರಿಕೊಳ್ಳುತ್ತೇನೆ. ಬಳಿಕ ಶರೀರಕ್ಕೆ ಭೂರನ ಬಳಿಕರಿಗೆ ಬಳಿಕ ಶರೀರಕ್ಕೆ ಭೂರನ ಬಳಿಕರಿಗೆ ಮನಮು ಪ್ರಪಂಚಿದೆ ಸಂಕೇತದಿಂದ ಮನಮು ಪ್ರಪಂಚಿದೆ ಸಂಕೇತದಿಂದ ಕೆಲವು ದಿನಗಳಿಂದ ಇಲ್ಲಿಯೇ ಮುನಿಗಳ ಸಮೂಹದ ನಡುವೆ ವಾಸಿಸುತ್ತಾ ಕಾಲ ಕಳೆಯುತ್ತಲಿದ್ದೇವೆ. ಎಂದಿನಂತೆ ಸಮೂಹದ ನಡುವೆ ಮಾತನಾಡುತ್ತಿರುವಾಗ ನಮ್ಮ ಪರಿವಾರದವರೆಲ್ಲ ಮಲಮೂತ್ರ ಬದ್ಧತೆಯಿಂದ ಬಳಲುತ್ತಿರುವುದಾಗಿಯೂ ತಮಗೆ ಗೊತ್ತಿರುವ ಯಾವ ಔಷಧದಿಂದಲೂ ಪರಿಹಾರ ಕಾಣುತ್ತಿಲ್ಲವೆಂದು ತಿಳಿಸುತ್ತಿರುವಂತೆ ಅಗೋ ಯಾರೋ ನನ್ನೆಡೆಗೆ ಧಾವಿಸಿ ಬರುವಂತಿದೆಯಲ್ಲ. ಅಯೋಧ್ಯೆಯಲ್ಲಿ ಶರಿಯಾತಿ ಮಹಾರಾಜರಿಲ್ಲದ ಈ ವೇಳೆಯಲ್ಲಿ ಕಳೆದ 2 ದಿನಗಳಿಂದ ಎಲ್ಲಾ ಪ್ರಜೆಗಳು ಮಲಮೂತ್ರ ಬದ್ಧತೆಯಿಂದ ಬಳಲುತ್ತಿದ್ದಾರೆ. ಯಾವ ವೈದ್ಯರ ಚಿಕಿತ್ಸೆಯೂ ಫಲಕಾರಿಯಾಗದೆ ಎಲ್ಲರೂ ಪ್ರಾಣಾಪಾಯದ ಸಂಕಟದಲ್ಲಿದ್ದಾರೆ. ಇದಕ್ಕೆ ಶರಿಯಾತಿ ಮಹಾರಾಜರೇ ಪರಿಹಾರ ನೀಡಲು ಸಾಧ್ಯ. ಬೇರಾರಿಂದಲೂ ಇದು ಸಾಧ್ಯವಿಲ್ಲವೆಂಬ ನಿರ್ಣಯವನ್ನು ಮಂತ್ರಿಗಳೆಲ್ಲ ಸೇರಿ ತೆಗೆದುಕೊಂಡು ನನ್ನನ್ನು ನರ್ಮದಾ ತೀರದ ತಪೋಭೂಮಿಯಲ್ಲಿರುವ ಶರಿಯಾತಿ ಮಹಾರಾಜರ ಬಳಿ ಇದನ್ನೆಲ್ಲ ತಿಳಿಸಲು ಕಳಿಸಿದ್ದಾರೆ. ಎಷ್ಟೇ ಆಯಾಸವಾಗುತ್ತಿದ್ದರೂ ನಾನು ಮುನಿಗಳಿರುವ ಆಶ್ರಮ ಪ್ರದೇಶವನ್ನು ತಲುಪಿದ್ದೇನೆ. ಅಲ್ಲಿ ರಾಜರು ತಮ್ಮ ಪರಿವಾರ ಮತ್ತು ಮುನಿಗಳ ಜೊತೆ ಆಸೀನರಾಗಿದ್ದಾರೆ. ಮೊದಲಿಗೆ ಅವರನ್ನು ವಂದಿಸಿಕೊಳ್ಳುತ್ತೇನೆ. ಶುಭವಾಗಲಿ. ಮಹಾರಾಜರೇ, ವಂದಿಸಿಕೊಳ್ಳುತ್ತಿದ್ದೇನೆ. ನಾನು ನಿಮ್ಮ ದೂತ. ಶುಭವಾಗಲಿ. ಎದ್ದೇಳಿ.
ನಿನ್ನ ಅವಸ್ಥೆಯನ್ನು ನೋಡಿದರೆ ನನಗೆ ಆಶ್ಚರ್ಯವಾಗುತ್ತಿದೆ. ಗುಡಾಣವಾದ ಹೊಟ್ಟೆ, ಬಿಡುತ್ತಿರುವ ಏದುಸಿರು, ಅಯೋಧ್ಯೆಯಲ್ಲಿ ಏನೋ ಅನಾಹುತ ಸಂಭವಿಸಿದಂತೆ ಕಾಣಿಸುತ್ತಿದೆ. ಏನಾಯಿತು? ವಿವರವಾಗಿ ಹೇಳು. ನಾನು ಬಂದದ್ದೇ ಹೇಳುವುದಕ್ಕಾಗಿ. ನಾನು ಹೇಳಿದ್ದನ್ನು ನೀವು ಕೇಳಲೇಬೇಕು ಮಹಾಪ್ರಭುಗಳೇ. ಕೆಟ್ಟ ಶಕುನ ಪೌರಾಣಿಕ ಸಾರ್ವಭೌಮ. ಕೆಟ್ಟ ಶಕುನ ಊರಾಯ್ತು, ಕೆಟ್ಟ ಶಕುನ ಊರಾಯ್ತು ಸಾರ್ವಭೌಮ ಸಾರ್ವಭೌಮ. ಹೆದರುತ್ತ ಅಟ್ಟಿದರು ಸಚಿವರೆನ್ನ ಸಾರ್ವಭೌಮ. ಹೆದರುತ್ತ ಅಟ್ಟಿದರು ಸಚಿವರೆನ್ನ ಸಾರ್ವಭೌಮ. ಮಲಮೂತ್ರಗಳು ಬಂದಾಗೈತೆ ಸಾರ್ವಭೌಮ. ಮಲಮೂತ್ರಗಳು ಬಂದಾಗೈತೆ ಸಾರ್ವಭೌಮ. ಬಹಳ ಗಡಬಡ ಸೈನ್ಯವೈತೆ ಸಾರ್ವಭೌಮ. ಏನು ಹೇಳಲಿ ಮಹಾಪ್ರಭುಗಳೇ, ಕಳೆದೆರಡು ದಿನಗಳಿಂದ ರಾತ್ರಿ ಕಾಲದಲ್ಲಿ ಕಾಗೆಗಳ ಕೂಗು ಹೆದರಿಸುವಂತೆ ಕೇಳುತ್ತದೆ. ಕೊಟ್ಟಿಗೆಯಲ್ಲಿರುವ ದನಕರುಗಳೆಲ್ಲ ವಿಕಾರ ಸ್ವರದಲ್ಲಿ ಕೂಗುತ್ತವೆ. ತೊಟ್ಟಿಲಿನಲ್ಲಿ ಮಲಗಿರುವ ಮಗುಗಳೆಲ್ಲ ಬೆಚ್ಚಿರುವಂತೆ ಕೂಗುತ್ತವೆಯಂತೆ. ಕಳೆದೆರಡು ದಿನಗಳಿಂದ ಊರಿನ ಎಲ್ಲಾ ಪ್ರಜೆಗಳು ಮಲಮೂತ್ರ ಬದ್ಧತೆಯಿಂದ ಬಳಲುತ್ತಿದ್ದಾರೆ. ಯಾವ ವೈದ್ಯರ ಉಪಚಾರವೂ ಫಲಕಾರಿಯಾಗುತ್ತಿಲ್ಲ. ಇದಕ್ಕೆ ನೀವೇ ಪರಿಹಾರ ನೀಡುವುದು ಎಂದು ನಾನು ನಿಮ್ಮ ಬಳಿ ಕೇಳಲು ಬಂದಿದ್ದೇನೆ. ಚಾರಕನಿಂದೆನಗೆ ಅಂತ ಶರಿಯಾದೆ ಪೂರಿ ದುಃಖದೊಳಗವ. ಈ ರೀತಿಯ ಪಾದಗಳು ಸಂಭವಿಸಲು, ಈ ರೀತಿಯ ಪಾದಗಳು ಸಂಭವಿಸಲು ಏನು ಕಾರಣವೆಂದು ಕೇಳಿದನು. ದೂತ, ನಿನ್ನ ಮಾತನ್ನು ಕೇಳಿ ಅಯೋಧ್ಯೆಯಲ್ಲಿ ಕಳವಳಕಾರಿ ಪರಿಸ್ಥಿತಿಯ ಅರ್ಥವಾಯಿತು. ಇಲ್ಲಿ ನಮ್ಮ ಪರಿವಾರದ ಪರಿಸ್ಥಿತಿಯೂ ಅದೇ ರೀತಿಯಾಗಿದೆ. ಇದಕ್ಕೆ ನಾವೇ ಚರ್ಚಿಸಿ ಉಪಾಯ ಕಂಡುಹಿಡಿಯಲು ಅಸಾಧ್ಯವೆಂದು ತೋರುತ್ತದೆ. ನಮ್ಮ ನಡುವೆ ಜ್ಞಾನಿಗಳಾದ ಋಷಿವರೇಣ್ಯರಿದ್ದಾರೆ. ಪರಮ ಜ್ಞಾನ ದೃಷ್ಟಿಯಿಂದ ನೋಡಿದರೆ ಇದೆಲ್ಲದರ ಕಾರಣಗಳು ಮತ್ತು ಪರಿಹಾರೋಪಾಯ ದೊರೆಯುತ್ತದೆ ಎಂಬುದು ನನ್ನ ನಂಬಿಕೆ. ಆದ್ದರಿಂದ ಇಲ್ಲಿ ಮಂಡಿಸಿರುವ ಓ ಮುನಿವರ್ಯರೇ, ಅಯೋಧ್ಯೆಯಲ್ಲಿ ಉತ್ಪಾದಗಳು ಸಂಭವಿಸುವುದಕ್ಕೆ ಅಪರಿಹಾರ್ಯವಾದ ಮಲಬದ್ಧತೆ, ಮೂತ್ರಬದ್ಧತೆಗೆ ಕಾರಣವೇನೆಂದು ತಿಳಿಸಬಲ್ಲಿರಾ? ಪ್ರಭು, ಸದ್ಗುಣಭರಿತವಾದ ನಿಮ್ಮ ಮಾತುಗಳನ್ನು ಆಲಿಸಿದಾಗ ಹೀಗೆ ಕಾಯಿತೆಂಬ ಪ್ರಶ್ನೆ ನಮಗೂ ಕಾಡುತ್ತಾ ಇದೆ. ಜ್ಞಾನ ದೃಷ್ಟಿಯಿಂದ ನೋಡಿದರೆ ಪ್ರಕೃತಿಗನುಗುಣವಾದ ಸಂಗತಿ ಇದೆಲ್ಲ ಎನ್ನುವುದು ತೋರುತ್ತದೆ. ಪ್ರಾಕೃತಿಕವಾದ ಸಂಗತಿ ಇದೆಲ್ಲ ಎನ್ನುವುದು ಉತ್ಪಾದಗಳು ಸೂಚಿಸುತ್ತವೆ. ನೀನಂತೂ ಪರಮ ಧಾರ್ಮಿಕ ವಿವೇಕಿ. ನಿನ್ನಿಂದ ಯಾವ ಪ್ರಮಾದವೂ ಎಸಗಲು ಸಾಧ್ಯವಿಲ್ಲ. ಆದರೂ ಏನೋ ಅಕೃತ್ಯ ಈ ವನ ಪ್ರದೇಶಗಳಲ್ಲಿ ಸಂಭವಿಸಿದೆ. ಇದು ಎಸಗಲು ಏನು ಕಾರಣ ಎನ್ನುವುದನ್ನು ತಿಳಿದರೆ ಇದಕ್ಕೆ ಪರಿಹಾರ ಹುಡುಕಲು ಸುಲಭವಾಗಬಹುದು. ಅದಕ್ಕಿಂತ ಮುನಿ ನಿನ್ನ ಜನರಿಂದೇನಾದರೂ, ಅದಕ್ಕಿಂತ ಮುನಿ ನಿನ್ನ ಜನರಿಂದೇನಾದರೂ, ಜನರಿಂದೇನಾದರೂ ಮನೆದಿಗುವೆ ಋಷಿ ಚಲನೆ, ಮನೆದಿಗುವೆ ಋಷಿ ಚಲನೆ. ಅದರಿಂದ ಶಿಕ್ಷೆ ಉಂಟಾಗಿ ಉತ್ಪಾದ
ಒಳಗುವುದುಂಟು ಒಮ್ಮೊಮ್ಮೆ. ಪ್ರಭು, ಆದ್ದರಿಂದ ನಿಮ್ಮಲ್ಲಿ ನನ್ನ ಪ್ರಶ್ನೆ ಏನೆಂದರೆ, ನಿಮ್ಮನ್ನೇ ಪ್ರಶ್ನಿಸಿ ಉತ್ತರ ಪಡೆಯಬೇಕಾಗಿದೆ. ಅದೇನೆಂದರೆ, ಇದು ತಪೋಭೂಮಿ, ಇಲ್ಲಿರುವವರೆಲ್ಲ ತಪೋನಿರತರೇ. ನಿಮ್ಮವರೆಲ್ಲ ಸ್ವಚ್ಛಂದವಾಗಿ ಮುಕ್ತರಾಗಿ ಈ ವನ ಪ್ರದೇಶಗಳಲ್ಲಿ ಸಂಚರಿಸುತ್ತಾ ಇದ್ದಾರೆ. ಅವರ ಚಲನವಲನದಿಂದ ಋಷಿ ಚಲನೆ ಏನಾದರೂ ಉಂಟಾಯಿತೆ? ಅಂದರೆ ತಪೋನಿರತರಾದ ಋಷಿಗಳ ತಪೋಭಂಗವಾದರೆ ಪ್ರಕೃತಿಯಲ್ಲಿ ಈ ರೀತಿಯ ಉಂಟಾಗುವ ಸಂಭವವಿದೆ ಕೆಲವೊಮ್ಮೆ. ಹಾಗಾಗಿ ನಿಮ್ಮವರಿಂದ ಏನಾದರೂ ತಪೋನಿರತರಾದ ಮುನಿಗಳ ಅರಿತೋ ಅರಿಯದೆಯೋ ಕೆಣಕಿ ಅಕಾರ್ಯವೆಸಗಿದ್ದಾರೆಯೇ ಎಂದು ತಿಳಿದರೆ ಪರಿಹಾರೋಪಾಯ ಹುಡುಕಲು ಸುಲಭವಾಗಬಹುದು. ಕೆಣಗಿದುದುಂಟೆ ನೀವ್ಯಾರು, ಕೆಣಗಿದುದುಂಟೆ ನೀವ್ಯಾರು, ತಪೋಧರ ಮುನಿಜನರನ್ನು ಹರಿಜನರ ಜನತಾಲ ಪ್ರತಿಸಲವನು ಎದುರಿರಲೆರಗಿದು ಕನ್ಯೆ. ಮುನಿಪೋತ್ತಮರೇ, ಹಾ, ತಮ್ಮ ಇಂಗಿತದಂತೆ ನಮ್ಮವರನ್ನೆಲ್ಲ ಈ ಕುರಿತು ಪ್ರಶ್ನಿಸಿದರೆ ಹಾ, ಯಾರೂ ತಮಗೇನು ಗೊತ್ತಿಲ್ಲ, ತಾವು ಋಷಿ ಚಲನೆಯಾಗುವಂತಹ ಯಾವ ಕಾರ್ಯವನ್ನು ನಡೆಸಿಲ್ಲ ಎಂದು ಹೇಳುತ್ತಿದ್ದಾರೆ. ಹಾ, ಪುನಃ ಪ್ರಶ್ನಿಸಿದಾಗ ನನ್ನ ಮಗಳು ಸುಕನ್ಯೆ ಎದ್ದು ನಿಂತು ಹಾ. ಏನನ್ನೋ ಹೇಳ ಬಯಸುತ್ತಿದ್ದಾಳೆ. ಮಗಳೇ ಸುಕನ್ಯೆ, ಭಯಪಡಬೇಡ, ಹೇಳು. ತಂದೆಯಾಲಿಸು ತಪ್ಪನೊಂದನೋ, ತಂದೆಯಾಲಿಸು ತಪ್ಪನೊಂದನು, ತಂದೆಯಾಲಿಸು ತಪ್ಪನೊಂದನು, ಮಂದಮತಿಯಿಂದಿದೆ ಮಂದಮತಿಯಿಂದೇನು ತಪ್ಪ ಮಂದಮತಿಯಿಂದೇನು ಇಂಡಿಯರಡಿಗ ಹುಟ್ಟುಂದನು ಅಂದು ಕುಳಿಯೇ. ಅಪ್ಪ, ಮಗಳೇ, ಕೇವಲ ಕುತೂಹಲಕ್ಕಾಗಿ ವಿವೇಚನೆ ಇಲ್ಲದೆ ಮಂದಮತಿಯಿಂದ ಅಚಾತುರ್ಯ ಕಾರ್ಯವೊಂದನ್ನು ಗೈದೆ. ವನದಲ್ಲಿ ಸಖಿಯರೊಂದಿಗೆ ವಿಹರಿಸುತ್ತಿರುವಾಗ ಗುಪ್ತವೊಂದರ ರಂಧ್ರದಲ್ಲಿ ಆಕರ್ಷಕವಾಗಿ ಹೊಳೆಯುತ್ತಾ ಚಲಿಸುತ್ತಿರುವ ಎರಡು ಗೋಲಗಳನ್ನು ಕಂಡೆ. ಅವುಗಳ ಆಕರ್ಷಣೆಯಿಂದ ಅದೇನೆಂದು ತಿಳಿಯುವ ಹಂಬಲ ಹೆಚ್ಚಾಯಿತು. ಅದನ್ನು ತಿಳಿಯುವ ಹಂಬಲದಿಂದ ಆ ಗೋಲಗಳೆರಡನ್ನು ಗರ್ಭೆಯ ಕಡ್ಡಿಯಿಂದ ಚುಚ್ಚಿದೆ. ಇದರ ಪರಿಣಾಮವಾಗಿ ಗುಪ್ತದಳಗಾರವು ನೋವಿನಿಂದ ಕೂಗಿದ ಆಕ್ರಂದನ ಕೇಳಿ ಭಯಗೊಂಡು ಸಖೀಗ ದಣವನ್ನು ಸೇರಿ ಇಲ್ಲಿಗೆ ಬಂದು ಬಿಟ್ಟೆ ಅಪ್ಪ. ಪುತ್ರಿಯ ಮುಚಿತ ಕೃತ್ಯಗಳೋ ಪುತ್ರಿ ಅನುಚಿತ ಕೃತ್ಯಗಳೋ ಭಕ್ತದೊಳಗಾರಿರುವರು, ಭಕ್ತದೊಳಗಾರಿರುವರು ಮಗಳೇ, ನಿನ್ನಿಂದ ಅನುಚಿತ ಕಾರ್ಯ ಸಂಘಟಿಸಿತು. ಮುನಿಶ್ರೇಷ್ಠರೇ, ನನ್ನ ಮಗಳ ಮಾತಿನಿಂದ ಏನಾಗಿದೆ ಎನ್ನುವ ಸ್ಪಷ್ಟ ಚಿತ್ರಣ ಮೂಡಿದೆ. ಅವಳು ಅನುಚಿತ ಬಾಲಬುದ್ಧಿಯಿಂದಲಿದ್ದ ಅಪರಾಧವೇ ಕಾರಣ ಎನ್ನುವುದು ಸ್ಪಷ್ಟವಾಗುತ್ತಿದೆ. ಆದರೆ ಒಂದು ವಿಚಾರ ಗೊತ್ತಾಗುತ್ತಿಲ್ಲ. ಹುತ್ತದೊಳಗಿರುವವರು ಯಾರು? ಅವರೇಕೆ ಹುತ್ತದೊಳಗಿದ್ದಾರೆ ತಿಳಿಸಬಲ್ಲಿರಾ? ಅರಸ, ವಿವರಿಸುತ್ತೇನೆ ಕೇಳು.
ಕಾರಣದಿಂದ ಅವನ ಆಕೃತಿಯನ್ನ ಸಾಮಾನ್ಯರು ಗುರುತಿಸಲಾರರು. ಅನೇಕ ಕಾಲದಿಂದ ಕಠಿಣ ತಪವನ್ನ ಮಾಡುವುದರಿಂದ ಅವನ ಕಣ್ಣುಗಳು ತೇಜೋಮಯವಾಗಿ ಕಾಂತಿಯುತವಾಗಿ ಹೊಳೆಯುತ್ತಿರಬೇಕು. ನಿನ್ನ ಮಗಳು ಸುಕನ್ಯೆ ಬಾಲಬುದ್ಧಿಯಿಂದ ಕುತೂಹಲಗೊಂಡು ಚುಚ್ಚಿದ ಕಾರಣದಿಂದ ಅವನು ನೇತ್ರಹೀನನಾಗಿ ಸಂಕಟ ಪಡುತ್ತಿದ್ದಾನೆ. ಇಷ್ಟೆಲ್ಲ ಸಂಭವಿಸುವುದಕ್ಕೆ ಅದೇ ಕಾರಣವೆಂದು ತೋಚುತ್ತದೆ. ಮುನಿಗಳ ಮಾತಿನಿಂದ ಸ್ಪಷ್ಟವಾಗಿ ನಮ್ಮಿಂದ ಆದ ಅಪರಾಧವೇನೆಂದು ತಿಳಿಯಿತು. ಮಗಳು ಅರಿಯದೆ ಮಾಡಿದ್ದರೂ ತಪ್ಪೆಸಗಿದ್ದರಿಂದ ಇಡೀ ಅಯೋಧ್ಯೆಗೆ ಸಂಕಟ ಬಂದೊದಗಿದೆ. ರಾಜರಾಗಿ ಪ್ರಜೆಗಳಿಗೆ ಬಂದ ಆಪತ್ತನ್ನು ಪರಿಹರಿಸಬೇಕಾದದ್ದು ನನ್ನ ಕರ್ತವ್ಯ. ತಂದೆಯಾಗಿಯೂ ಮಗಳ ಅಪರಾಧಕ್ಕೆ ಪರಿಹಾರವನ್ನು ಕೈಗೊಳ್ಳಬೇಕಾಗಿರುವುದು ಧರ್ಮ. ಪರಿಹಾರದ ಯಾವ ಮಾರ್ಗವೂ ಕಾಣದೆ ಮಂತ್ರಿಯನ್ನು ವಿಚಾರಿಸಿದಾಗ ಸೂಚನೆಯೊಂದು ಬಂತು. ಋಷಿ ಚವನರು ತಪಸ್ವಿಗಳಾಗಿದ್ದರಿಂದ ಕ್ಷಮಯಾಧರಿತ್ರಿಗಳಾಗಿದ್ದಾರೆ, ಅವರಲ್ಲಿ ದಯೆಯ ಸಾಗರವೇ ಇದೆ ಎನ್ನುವುದು ಅರ್ಥವಾಯಿತು. ಹಾಗಿರುವಾಗ ಘಟಿಸಿರುವ ಅಪರಾಧಕ್ಕೆ ಕ್ಷಮೆಯ ಯಾಚಿಸಿದರೆ ಪರ್ಯಾಯ ದೊರೆಯಬಹುದೆಂದು ಮಂತ್ರಿಗಳು ಸಲಹೆ ಯೋಗ್ಯವೆಂದು ತಿಳಿದು ಪರಿವಾರವನ್ನೆಲ್ಲ ಇಲ್ಲಿಯೇ ಬಿಟ್ಟು ಚವನರ ಬಳಿ ತೆರಳುತ್ತಿದ್ದೇನೆ. ನಾನೊಬ್ಬನೇ ಚವನರ ಬಳಿ ತೆರಳುತ್ತಿದ್ದೇನೆ. ಅಂತರಿಸುವರ ಸಮಾಧಿಯ ತನ್ನ ಸ್ಥಿತಿಗಾಗಿ ಅಂತರಿಸೆ ವರ ಸಮಾಧಿಯ ತನ್ನ ಸ್ಥಿತಿಗಾಗಿ ಚಿಂತಿಸುತ್ತ ಕುಳಿತಿರುವ ಚವನನಂ ಕಂಡ ಚಿಂತಿಸುತ್ತ ಕುಳಿತಿರುವ ಚವನನಂ ಕಂಡ ಅಂತರಂಗದಿ ಕರುಣೆ ಭಯಗಳು ದಿಸಲು ಅಂತರಂಗದಿ ಕರುಣೆ ಭಯಗಳು ದಿಸಲು ಮುನಿಗೆ ಸಾಷ್ಟಾಂಗ ವಂದನೆಯ ಮಾಡಿ ಸಾಷ್ಟಾಂಗ ವಂದನೆಯ ಮಾಡಿ ನರ್ಮದೆಯ ತೀರಕ್ಕೆ ಬಂದು ಅವಲೋಕಿಸಿದಾಗ ನದಿಯ ಸಮೀಪ ಕೃಷಕಾಯರಾದ ಮುಪ್ಪು ಆವರಿಸಿದಂತೆ ತೋರುವ ಚಿಂತಾಕ್ರಾಂತ ಮುನಿಯನ್ನು ಗಮನಿಸಿ ಸಮೀಪಕ್ಕೆ ಬಂದು ನೋಡಿದರೆ ಇವರೇ ಚವನರಿರಬೇಕು. ಅವರಿಗೆ ತನ್ನ ವರಸಮಾಧಿಯ ಸ್ಥಿತಿ ಅಂತರಿಸಿದ ಕಾರಣ ಉಂಟಾದ ಆಘಾತಕ್ಕೆ ನೋವಿನ ಛಾಯೆ ದೇಹದಲ್ಲಿ ಕಾಣಿಸುತ್ತಿದೆ. ಅವರನ್ನು ಕಂಡಾಗ ಅವರಿಗುಂಟಾದ ನೋವಿಗೆ ಮುಂದೆಯುಂಟಾದರೂ ನಮ್ಮವರಿಂದಾಗಿಯೇ ಅವರಿಗೆ ಹೀಗಾಯಿತಲ್ಲ ಎನ್ನುವ ಕಾರಣಕ್ಕೆ ಭಯವೂ ಉಂಟಾಗುತ್ತಿದೆ. ಏನಾದರೂ ಶಿಕ್ಷಿಸುವ ಅಧಿಕಾರ, ರಕ್ಷಿಸುವ ಸಾಮರ್ಥ್ಯವಿರುವವರ ಪಾದವನ್ನೇ ಆಶ್ರಯಿಸುತ್ತೇನೆ. ಮಹರ್ಷಿ ತಮ್ಮ ಅಡಿದಾವರೆಗಳಲ್ಲಿ ಅಯೋಧ್ಯೆಯ ಅರಸು ಶರ್ಯಾತಿ ವಂದಿಸಿಕೊಳ್ಳುತ್ತಿದ್ದೇನೆ. ಯಾರೋ ಶರ್ಯಾತಿ ಏನು? ಹೌದು, ಅಹುದು ಮಹೋತ್ತಮ ತಮ್ಮ ಕಂಡನ ಅಹುದು ಮಹೋತ್ತಮ ತಮ್ಮ ಕಂಡನ ನಿನ್ನ ಕುವರಿಯು ಇರಿದಳಿಂತು ಎನ್ನ ಕುವರಿಯು ಇರಿದಳಿಂತು ಅವಳರಿಯದೆ ಗೈದ ಮಗದ ಪರಾಭವ ಅವಳರಿಯದೆ ಗೈದ ಮಹದ ಪರಾಭವ ದಯವಿಟ್ಟು ಕ್ಷಮಿಸಬೇಕು. ಅಪರಾಧ ದಯವಿಟ್ಟು ಕ್ಷಮಿಸಬೇಕು. ಹೌದು, ನಾನೇ ಅಯೋಧ್ಯೆಯ ಅರಸು ಶರ್ಯಾತಿ. ನಿಮ್ಮ ವೇದನೆಗೆ ನನ್ನ ಮಗಳಾದ ಸುಕನ್ಯೆ ಕಾರಣ. ಇನ್ನು ಪ್ರಬುದ್ಧೆಯಲ್ಲದ ಅವಳ
ಮಗಳು ನಿಮ್ಮ ನೇತ್ರಗಳನ್ನು ಚುಚ್ಚಿ ಸಮಾಧಿಯಿಂದ ಹೊರಬರುವಂತೆ ಮಾಡಿ ಬಾಹ್ಯ ದೃಷ್ಟಿಯೇ ಇಲ್ಲದಂತೆ ಮಾಡಿ ಅಕ್ಷಮ್ಯ ಅಪರಾಧ ಮಾಡಿದ್ದಾಳೆ. ಆದರೆ ಅಜ್ಞಳಾದ ಬಾಲಿಕೆಯ ಅಪರಾಧವನ್ನು ಕ್ಷಮಿಸಬೇಕು ಎಂದು ತಮ್ಮಲ್ಲಿ ಹೇಳುತ್ತಿದ್ದೇನೆ ಪ್ರಭು, ಹೇಳುತ್ತಿದ್ದೇನೆ. ಮುನಿವರ್ಯರೇ, ನೀವು ನನ್ನ ಮಗಳ ಅಪರಾಧವನ್ನು ಕ್ಷಮಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅರಸಗೆ ನಿನ್ನ ಸುತೆ ಹುಡುಗಾಟದಿ ಅರಸಗೆ ನಿನ್ನ ಸುತೆ ಹುಡುಗಾಟದಿ ಅರಿಯದೆ ನೇತ್ರಗಳ ಇರಿದುದನ್ನು ನೀನು ಬರುವುದನ್ನು ಇರಿದುದನ್ನು ನೀನು ಬರುವುದನ್ನು ಅರಿತೇನಂತರ್ಜ್ಞಾನವೇ. ಸ್ವಾಮಿ, ತಮ್ಮ ಸ್ಥಿತಿಯನ್ನು ಕಂಡು ಮರಗುತ್ತಿದ್ದೇನೆ. ಆ ನಿಮ್ಮ ಕಣ್ಣುಗಳಿಗೆ ಅರಸ, ಹಾ ನಾನು ಅನೇಕ ವರ್ಷಗಳಿಂದ ತಪವನ್ನ ಆಚರಿಸುತ್ತಾ ನನ್ನ ಮೈಯೆಲ್ಲ ವಲ್ಮೀಕ ಬೆಳೆದದ್ದು ನನಗೆ ಈಗ ವಾಸ್ತವಕ್ಕೆ ಬರ್ತಾ ಇದೆ, ಕೈಗೆ ಅಂಟುತ್ತಾ ಇದೆ. ನಾನು ಅಂತರಂಗದ ಬೆಳಕನ್ನ ಕಾಣುತ್ತಾ ಇರುವಂತಹ ಹೊತ್ತಿಗೆ ನಿನ್ನ ಮಗಳು ಹುಡುಗಾಟದಿಂದ ನನ್ನ ಕಣ್ಣುಗಳೆರಡನ್ನ ಚುಚ್ಚಿ ಅಂಧನನ್ನಾಗಿಸಿದಳು. ತಪಸ್ವಿಯಾದ ನಾನು ನನ್ನ ತಪೋಬಲದಿಂದ ನನ್ನನ್ನು ಯಾರೂ ಕುರುಡಾಗಿಸಲು ಸಾಧ್ಯವಿಲ್ಲ. ಆದರೆ ನನ್ನ ಬಾಹ್ಯ ಚಕ್ಷುವಿಗೆ ನೋವಾದ ಕಾರಣ ನಾನು ತಪಸ್ಸಿನಿಂದ ಹೊರಬರಬೇಕಾದಂತಹ ಸಂದರ್ಭ ಒದಗಿ ಬಂದಿದೆ. ಆದರೆ ನನ್ನ ಅಂತರ್ಜ್ಞಾನದಿಂದ ನೋಡಲಾಗಿ ನಿನ್ನ ಮಗಳು ಕೇವಲ ಹುಡುಗಾಟದಿಂದ, ಅಂದರೆ ಯಾವುದೋ ಪೂರ್ವ ನಿಯೋಜಿತವಾದಂತಹ ಕರ್ಮಕ್ಕೆ ಅಥವಾ ಯಾವುದೋ ಪೂರ್ವ ನಿಗ್ರಹಕ್ಕೆ ಒಳಗಾಗದೆ ಈ ಹುಡುಗಾಟದಿಂದ ಈ ಕೃತ್ಯವನ್ನು ಎಸಗಿದ್ದಾಳೆ ಎನ್ನುವುದು ವೇದ್ಯವಾಗಿದೆ. ಹಾಗೆಯೇ ನೀನು ಮಹಾ ಮೇಧಾವಿ, ಧರ್ಮಜ್ಞ. ನಿನ್ನ ಮಗಳು ಮಾಡಿದಂತಹ ತಪ್ಪಿಗೆ ಪಶ್ಚಾತ್ತಾಪದಿಂದ ನನ್ನೆಡೆಗೆ ಬಂದೇ ಬರುತ್ತೀಯ ಎನ್ನುವಂತಹ ಜ್ಞಾನ ನನಗಿದೆ. ಅದನ್ನೇ ನಿರೀಕ್ಷಿಸುತ್ತಿದ್ದೆ ಮಹಾರಾಜ. ಬಂದೆಯೇನೋ? ಹೌದು ಸ್ವಾಮಿ. ಶಿವ ಶಿವ ಕಣ್ಣೆಷ್ಟು ನೋವಾಯ್ತು ಶಿವ ಶಿವ ನೀವು ಸುಕನ್ಯೆಯನ್ನು ನೀಡುವುದರಿಂದ ಸುಕನ್ಯೆಯನ್ನು ನೀಡುವುದರಿಂದ ಎನ್ನಯ ಜನರಿಗೆ ಬಲಬಂಧವಾಗಿದೆ. ಎನ್ನಯ ಜನರಿಗೆ ಬಲಬಂಧವಾಗಿದೆ. ಮನ್ನಿಸಿ ಪ್ರೇಮಿಯ ಮುನಿ ಬರದೆ. ಸ್ವಾಮಿ, ತಾವೆಷ್ಟೇ ಶಾಂತರಾಗಿ ಸುಜ್ಞಾನದಿಂದ ಮಾತನಾಡುತ್ತಿದ್ದರೂ ಬಾಹ್ಯೇಂದ್ರಿಯಕ್ಕೆ ಆಗಿರುವ ಆಘಾತ, ಅದರಿಂದುಂಟಾದ ನೋವಿನ ಛಾಯೆ ತಮ್ಮ ಧ್ವನಿಯಲ್ಲಿ ಪ್ರತಿಫಲಿಸುತ್ತಿದೆ. ದೈಹಿಕ ತಾಪ ತಪೋಭಂಗವಾದುದಕ್ಕೆ ಮನಸ್ಸು ವ್ಯಗ್ರಗೊಂಡಿರಲೇಬೇಕು. ಆ ಕಾರಣದಿಂದ ಹೊರಟ ದೀರ್ಘ ನಿಶ್ವಾಸ ನಮ್ಮನ್ನು ಶಪಿಸದೇ ಇರಲಿಕ್ಕೆ ನಮ್ಮ ನಾಡಿನ ಶಪಿಸದ್ದರಿಂದ ನಮ್ಮ ನಾಡಿನ ಪ್ರಜೆಗಳಿಗೆ ಮಲಬದ್ಧತೆಯಾಗಿ ತುಂಬಾ ನೋವನ್ನು ಅನುಭವಿಸುತ್ತಾ ಕೋಲಾಹಲವೇ ಸೃಷ್ಟಿಯಾಗಿದೆ. ನನ್ನ ಮಗಳ ಹುಡುಗಾಟ ಮತ್ತು ಹಿರಿಯರಾದ ನಮ್ಮ ಅಜಾಗರೂಕತೆಯನ್ನು ಕ್ಷಮಿಸಿ ಜ್ಞಾನಿಗಳಾದ ತಾವು ಕೃಪೆ ತೋರಬೇಕು. ರಾಯನೇ, ರಾಯನೇ ಕೋಪ ತಾಪಗಳೆಂಬ ತಪಸ್ಸಿನ ರಾಯನೇ ಕೋಪ ತಾಪಗಳೆಂಬ ತಪಸ್ಸಿನ
ನೋಯಿಸಿದಳು ನಿನ್ನ ಹೃದಯನ್ನ ಅದರಿಂದ ನೋಯಿಸಿದಳು ನಿನ್ನ ಹೃದಯನ್ನ ಅದರಿಂದ ಅದರಿಂದ ದೈವಿಕ ಕ್ಷೋಭೆಯಾಯ್ತು ಅದರಿಂದ ದೈವಿಕ ಕ್ಷೋಭೆ ಆಯ್ತು ರಾಯನೇ, ನೀನೊಬ್ಬ ಹೊಣೆಗಾರಿಕೆಯನ್ನು ಅರಿತಂತಹ ದೊರೆ. ಕೇವಲ ಸುಖೋಪಭೋಗಕ್ಕೋ ನಿನ್ನ ಮೇಲ್ಮೆಯನ್ನ ಸಾಧಿಸುವುದಕ್ಕಾಗಿಯೋ ನೀನು ರಾಜ್ಯವನ್ನು ಆಳುತ್ತಿದ್ದೀಯೆ, ಇಲ್ಲವಲ್ಲ? ಎಲ್ಲ ಪ್ರಜೆಗಳು ದೈವ ಭಕ್ತಿಯಿಂದ ಶ್ರದ್ಧೆಯಿಂದ ಇಹದಲ್ಲಿ ಸೌಖ್ಯವನ್ನ ಪರದಲ್ಲಿ ಸದ್ಗತಿಯನ್ನ ಪಡೆದು ಸುಭಿಕ್ಷ ಪರಮಾನಂದದ ನೆಲೆಯಾಗಬೇಕೆಂದಲ್ಲವೇ? ಹಾಗೆಯೇ ತಪಸ್ವಿಗಳಾದ ನಾವು ತಪವನ್ನು ಆಚರಿಸುವುದು. ತಪಸ್ಸು ಅಂತ ಬಂದಾಗ 3 ವಿಧಗಳಾಗಿ ನಾವು ಪರಿಗಣಿಸಬಹುದು. ತಾಮಸಿ ತಪಸ್ಸು, ರಾಜಸಿ ತಪಸ್ಸು ಹಾಗೂ ಸಾತ್ವಿಕವಾದಂತಹ ತಪಸ್ಸು. ತಾಮಸಿ ತಪಸ್ಸು ಅಂತ ಹೇಳುವಾಗ ಲೋಕದಲ್ಲಿರುವಂತಹ ಕೇವಲದಿಂದ ಅತ್ಯುತ್ತಮದವರೆಗೆ ಯಾವುದೇ ಇರಲಿ, ಯಾವುದೇ ಇದ್ದರೂ ಸಹ ಅದೆಲ್ಲವೂ ನನ್ನೆಡೆಗೆ ಬರಬೇಕೆಂಬ ಒಂದು ತರಹದ ಬಾಚಿಕೊಳ್ಳುವಂತಹ ಸ್ವಭಾವದಿಂದ ಕೂಡಿರುವಂತಹ ಗುಣವೇ ತಾಮಸಿ. ಹಾಗೆಯೇ ರಾಜಸಿ ತಪಸ್ಸು ಅಂತ ಹೇಳ್ತಾರೆ. ಲೋಕದಲ್ಲಿರುವಂತಹ ಹೆಣ್ಣು ಹೊನ್ನು ಮಣ್ಣು ಯಾವುದಲ್ಲಿ ಏನೇ ಮೇಲ್ಮೈ ಇದ್ದರೂ ಉತ್ಕೃಷ್ಟವಾಗಿದ್ದರು ಅದೆಲ್ಲವೂ ತನ್ನ ಬಳಿಯೇ ಇರಬೇಕೆನ್ನುವಂತಹ ಹೆಬ್ಬಯಕೆಯಿಂದ ದುರಹಂಕಾರದಿಂದ ಯಾವಾಗ ತಪಸ್ಸನ್ನು ಆಚರಿಸುತ್ತಾನೆ ಅದನ್ನ ನಾವು ರಾಜಸಿ ತಪಸ್ಸು ಅಂತ ಹೇಳಲ್ಪಡುತ್ತೇವೆ. ಆದರೆ ತಪಸ್ಸು ಅಂತ ಬಂದಾಗ ಆ ತಪಸ್ಸು ಅನ್ನುವಂಥದ್ದು ಒಂದು ಶಕ್ತಿ. ಕೇವಲ ತಪಸ್ಸು ಅನ್ನುವಂಥದ್ದು ರಾಜಸಿಯೇ ಆಗಲಿ ತಾಮಸಿಯೇ ಆಗಲಿ ಸಹಸ್ರಾರು ವರ್ಷಗಳಿಂದ ಏಕೋ ಭಂಗಿಯಲ್ಲಿ ತಪವನ್ನು ಆಚರಿಸುತ್ತಿದ್ದಾರೆ. ಆದರೆ ಆ ತಪಸ್ಸು ಯಾವ ಉದ್ದೇಶದಿಂದ ಯಾವ ಉದ್ದೇಶವಾಗಿ ಅವರು ನಡೆಸುತ್ತಿದ್ದಾರೋ ಅನ್ನುವುದು ಇಲ್ಲಿ ವಿಷಯವಾಗ್ತದೆ. ಆದರೆ ಅವರ ಆ ತಪಶಕ್ತಿ ಎನ್ನುವಂತಹದ್ದು ದೇವನಾದವನಿಗೆ ಅವರ ಅಚಲವಾದಂತಹ ಇಂದ್ರಿಯ ನಿಗ್ರಹದಿಂದೊಳಗೂಡಿದಂತಹ ತಪಸ್ಸಿಗೆ ಅವನು ಒಲಿದದ್ದು ಇದೆ, ಒಲಿಯಲೇಬೇಕಾದಂತಹ ಅನಿವಾರ್ಯ ಸಂದರ್ಭ ಒದಗಿ ಬಂದದ್ದು ಇದೆ. ಆದರೆ ದೇವನಿಗೆ ಅತ್ಯಂತ ಪ್ರಿಯವಾದಂತಹ ಲೋಕೋತ್ತರವಾದಂತಹ ಲೋಕಕ್ಷೇಮವಾದಂತಹ ಸನ್ಮಾರ್ಗವನ್ನು ನಡೆಸುವಂತಹ ಸನ್ಮಾರ್ಗದಲ್ಲಿ ಭಗವಂತನನ್ನೇ ಹೊಂದುವಂತಹ ಸಾತ್ವಿಕ ತಪಸ್ವಿಗಳಲ್ಲಿ ನಾನೊಬ್ಬ. ಹಾಗೆ ಈ ತಪವನ್ನು ಆಚರಿಸುತ್ತಾ ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೆ ಕೋಪಗೊಂಡು ನನ್ನ ತಪಶಕ್ತಿಯನ್ನ ಕಡಿಮೆ ಮಾಡಿಕೊಳ್ಳಲು ಸಾಧ್ಯವೇ? ಇಲ್ಲ. ಕೇವಲ ಸಾತ್ವಿಕವಾದಂತಹ ತಪಸ್ಸಿನಿಂದ ಆಚರಿಸಿದಂತಹ ಈ ಒಂದು ನನ್ನ ತಪಸ್ಸು ಯಾವ ಕ್ಷುಲ್ಲಕ ಕಾರಣಕ್ಕೂ ಕಾರಣವಾಗಲು ಸಾಧ್ಯವಿಲ್ಲ. ಹಾಗಾಗಿ ನೀನು ಯಾವ ನಿನ್ನ ಲೋಕಕ್ಕೆ ಬಂದಂತಹ ಕ್ಷೋಭೆ ರೋಗ ರುಜಿನಗಳು ಯಾವುದನ್ನೂ ಸಹ ನನ್ನಿಂದ ಬಂತು ಅಂತ ಸಹ ನೀನು ಯೋಚಿಸುವ ಹಾಗಿಲ್ಲ. ಒಂದು ವಿಷಯ, ಒಂದು ದಟ್ಟವಾದಂತಹ ಬೆಂಗಾಡು, ಅಲ್ಲಿ ಒಂದು ಸಮೃದ್ಧವಾದಂತಹ ಮರ ಬೆಳೆದು ನಿಂತಿದೆ. ಅಲ್ಲಿ ಅನೇಕರು ಆಶ್ರಯವನ್ನ ಪಡಿತಾ ಇದ್ದಾರೆ. ಏಕೋ ಅವನು ಮಾರನೇ ದಿವಸ ಬಂದು ನೋಡ್ತಾನೆ, ಆ ಮರ ನಾಶವಾಗಿದೆ. ಆಗ ಆ ಮರವೇ ನಿಂತು ಅವನಿಗೆ ಶಾಪವನ್ನು ಕೊಡಬೇಕಾದ್ರುಂಟು. ಅವನ ಎಸಗಿದ ಕರ್ಮಕ್ಕೆ ಅಲ್ಲಿ ಫಲ ಉಂಟು. ಹಾಗೆ ಯಾವಾತನು ದೇವನಿಗೆ ಪ್ರಿಯನಾಗಿರ್ತಾನೆ ಅವನಿಗೆ ಯಾರಿಂದಲೇ ಯಾವುದರಿಂದಲೇ ತೊಂದರೆಯಾದರೂ ಸಹ ದೇವನೇ ಅದನ್ನು ನೋಡಿಕೊಳ್ತಾನೆ. ಹಾಗಾಗಿ ನಿನ್ನ ರಾಜ್ಯಕ್ಕೆ ಬಂದಿರುವಂತಹ ರೋಗ ರುಜಿನಗಳಿಗಾಗಲಿ ಕ್ಷೋಭೆಗಾಗಲಿ ದೈವಿ ಕ್ಷೋಭೆಯೇ ಹೊರತು ನಾನಲ್ಲ ರಾಜ, ನಾನಲ್ಲ. ಸ್ವಾಮಿ, ನನ್ನನ್ನು ಕ್ಷಮಿಸಿ. ಅಸಾಮಾನ್ಯರಾದ ತಮ್ಮನ್ನು ಸಾಮಾನ್ಯರಂತೆ ಭಾವಿಸಿ ಮಾತನಾಡಿದೆ. ತಾವು ಕ್ಷಮಾರೂಪಿಗಳೇ ವಿನಃ ತಾಪಕ್ಕೆ ಮೂಲವಾದ ಕೋಪಿಗಳಲ್ಲ ಎನ್ನುವುದು ಸ್ಪಷ್ಟ. ಇದನ್ನು ಗ್ರಹಿಸದೆ ತಪ್ಪೆಸಗಿದೆ, ಕ್ಷಮೆ ಇರಲಿ. ಈ ದೈವಿ ಕ್ಷೋಭೆಯಿಂದ ಪಾರಾಗುವುದಕ್ಕೆ ಯಾವುದಾದರೂ ಉಪಾಯವಿದ್ದರೆ ತಿಳಿಸಿ. ಹಾಗಾದರೊಳ್ಳಿದು ಯಾವ ಪ್ರಾಯಶ್ಚಿತ್ತ
ಪ್ರಾಯಶ್ಚಿತ್ತ ಹೀಗಿರುವುದು ನಮ್ಮೆ ಗತೆಯ ಯಾವ ಪ್ರಾಯಶ್ಚಿತ್ತ ಹೀಗಿರುವುದು ನಮ್ಮೆ ಗತೆಯ ಈಗ ತಾವೆಂದುದ ನಡೆಸಲು ಸಿದ್ಧ ಈಗ ಎಂಬುದ ನಡೆಸಲು ನಾಸಿತನಾಗಿ ಪ್ರತಿಭೆಯನ್ನು ಬೇಡಿ ಮಹಾರಾಜ, ಪಾಪಗಳಿಗೆ ಪ್ರಾಯಶ್ಚಿತ್ತಗಳುಂಟು. ಏನು? ಕೇವಲ ತನ್ನ ತಪ್ಪು ಅಂತ ಗೊತ್ತಿದ್ದೂ ಸಹ ಯಾವಾತನು ಏನೋ ಒಂದು ದುರಹಂಕಾರಕ್ಕೆ ತಪ್ಪನ್ನೆಸೆಯುತ್ತಾನೆ. ಅದಕ್ಕೆ ಎಲ್ಲೂ ಪ್ರಾಯಶ್ಚಿತ್ತವಿಲ್ಲ. ಆದರೆ ತಪ್ಪು ಅಂತ ಗೊತ್ತಿದ್ದರೂ ಅನಿವಾರ್ಯವಾಗಿ ಒಂದು ತಪ್ಪನ್ನ ಮಾಡಬೇಕಾದಂತಹ ಸಂದರ್ಭ ಒದಗಿ ಬರುತ್ತದೆ. ಹಾಗೆಯೇ ಅರಿವಿಲ್ಲದೆ ನಡೆಯುವಂತಹ ತಪ್ಪಿಗೆ ಶಾಸ್ತ್ರಗಳಲ್ಲಿ ಪ್ರಾಯಶ್ಚಿತ್ತಗಳುಂಟು. ಹಾಗಾಗಿ ಈ ಎಲ್ಲ ಪಾಪಗಳಿಗೆ ಪ್ರಾಯಶ್ಚಿತ್ತಗಳಿದ್ದರೂ ಒಂದು ಮಗು ಅಜ್ಞತೆಯಿಂದ ಬೆಂಕಿಯಲ್ಲಿ ಕೈಯಿಟ್ಟಿತು ಅಂತಾದರೆ ನಾವು ಔಷಧೋಪಚಾರದಿಂದಲೋ ಅಥವಾ ಅಂಗ ಉಳಿದು ಎಲ್ಲ ಆರೈಕೆಯಿಂದ ಆ ಮಗು ಆರೋಗ್ಯವಾಗಬಹುದು. ಆದರೆ ಕಲೆ ಹಾಗೆಯೇ ಉಳಿಯುವುದಿಲ್ಲವೇ? ತಮ್ಮ ಮಾತುಗಳನ್ನು ಕೇಳಿದ ಮೇಲೆ ಅರಿವುಂಟಾಗಿದೆ. ಹಾ, ಪ್ರಾಯಶ್ಚಿತ್ತ ರೂಪದಲ್ಲಿ ನೀವೇನೇ ಹೇಳಿದರೂ ಮಾಡಲು ಸಿದ್ಧ ಸ್ವಾಮಿ. ಹಾಗಾದರೆ ನಾನೊಂದು ಉಪಾಯವನ್ನ ಹೇಳುತ್ತೇನೆ ಅಂತಾದರೆ ನೀನು ಮಾಡ್ತೀಯೋ? ಮಾಡಲು ಸಿದ್ಧನೋ? ಹಾ, ನನ್ನನ್ನು ನೀನು ಗಮನಿಸಿದ್ದೀಯ? ನಾನೆಷ್ಟು ವೃತ್ತನಾಗಿದ್ದೇನೆ, ಎಷ್ಟು ಕೃಶನಾಗಿದ್ದೇನೆ ಎಂಬುದನ್ನು ನೀನು ಗಮನಿಸಿದ್ದೀಯೋ? ಅನೇಕ ವರ್ಷಗಳಿಂದ ತಪವನ್ನು ಆಚರಿಸುತ್ತಿರುವಂತಹ ನನಗೆ ವಲ್ಮೀಕ ಬೆಳೆದದ್ದೇ ಅರಿವಾಗಲಿಲ್ಲ. ಹಾಗಿರುವಾಗ ನನ್ನ ಅಂತರಂಗದ ಬೆಳಕನ್ನು ಕಾಣುತ್ತಿರುವ ಹೊತ್ತಿಗೆ ನನ್ನ ಬಾಹ್ಯ ಚಕ್ಷುವಿಗೆ ನೋವಾದ ಕಾರಣ ನಾನು ಹೊರಬರಬೇಕಾಯಿತು. ನನ್ನ ಕಣ್ಣಿನಿಂದ ಧಾರಾಕಾರವಾಗಿ ರಕ್ತವು ಸ್ರಾವವಾಗ್ತಾ ಇದೆ. ಹಾಗಾಗಿ ನಾನು ನನ್ನ ನಿತ್ಯದ ಕರ್ಮಗಳನ್ನ ನಡೆಸಿಕೊಳ್ಳಲು ಸಾಧ್ಯವಾಗದೆ ಪರಾವಲಂಬಿಯಾಗುವ ಸ್ಥಿತಿಯಲ್ಲಿದ್ದೇನೆ. ಇದಕ್ಕೆ ಯೋಗ್ಯರಾದವರನ್ನ ನೀನು ನಿಯಮಿಸಲಿಕ್ಕೆ ಆಗ್ತದೆಯೋ? ನಿನಗೆ ಸಾಧ್ಯವೋ? ಸ್ವಾಮಿ, ಹಾ ತಮ್ಮ ಮಾತಿಗೆ ಮನಸ್ಸಾ ಒಪ್ಪಿದ್ದೇನೆ. ಹಾ ನನ್ನ ಮಗಳು ಮಾಡಿದ ತಪ್ಪಿಗೆ ಹ್ಮ್ ಪ್ರಾಯಶ್ಚಿತ್ತ ರೂಪದಲ್ಲಿ ನಮ್ಮ ಸೇವಕರಲ್ಲಿ 100 ಮಂದಿಯನ್ನು ನೇಮಿಸಿ ಸದಾ ಕಾಲ ತಮ್ಮ ಸೇವೆಯಲ್ಲಿರುವಂತೆ ನೋಡಿಕೊಳ್ಳುತ್ತೇನೆ. ಆದುದೇ ಇಲ್ಲ. ಏನು? ನೀನೊಬ್ಬ ಮಹಾಮುತ್ಸತಿ, ನೀನೊಬ್ಬ ಧರ್ಮಯುನಿಯತವಾದಂತಹ ದೊರೆಯು ನಿನ್ನಲ್ಲಿ ಒಂದು ಸಲಹೆಯನ್ನ ಹೇಳಿದರೆ ಏನು ನೀನು ಹೇಳುತ್ತಿರುವುದು? ನಿನ್ನ ಸೇವಕರನ್ನ ಕಳಿಸುತ್ತೀಯೋ? ಬೇಡ. ನಿನ್ನ ವೇತನ ದಾಳುಗಳು ಬೇಡ, ನಿನ್ನ ವೇತನ ದಾಳುಗಳು ಬೇಡ, ನನಗೆ ಬೇಡ. ನಿನ್ನ ವೇತನ ದಾಳುಗಳು ಬೇಡ, ಸುಖವು ಬೇಕೆನ್ನುವ ಅಪೇಕ್ಷೆ ಇದೆ, ಸುಖವು ಬೇಕೆನ್ನುವ ಅಪೇಕ್ಷೆ ಇದೆ. ಎಲ್ಲ ಶುಶ್ರೂಷೆಗೆ ನಿನ್ನ ಕುಮಾರಿ ಸುಕನ್ಯೆಯ ನೇಮಿಸಯ್ಯ. ಎಲ್ಲ ಶುಶ್ರೂಷೆಗೆ ನಿನ್ನ ಕುಮಾರಿ ಸುಕನ್ಯೆಯ ನೇಮಿಸಯ್ಯ. ರಾಯನೇ, ಹಾ ಸ್ವಾಮಿ. ನೀನೊಬ್ಬ ಮಹಾಮೇಧಾವಿ ಮುತ್ಸದ್ದಿ ಎಂದು ತಿಳಿದು ನಿನ್ನಲ್ಲಿ ಸಲಹೆಯನ್ನು ನಾನು ನೀಡಿದರೆ ನೀನೇನು ಹೇಳುವುದು? ನಿನ್ನ ಸೇವಕರನ್ನು, ನಿನ್ನ ವೇತನದಾಳುಗಳನ್ನು ಕಳಿಸ್ತೀಯೋ? ಇಲ್ಲ, ಖಂಡಿತ ಸಾಧ್ಯವಿಲ್ಲ. ತಪ್ಪೆಸಗಿದ ನಿನ್ನ ಮಗಳು ಸುಕನ್ಯೆಯೇ ನನ್ನ ಸೇವೆಯನ್ನ ಮಾಡಬೇಕು. ಹಾಗಾಗಿ ನೀನು ಸುಕನ್ಯೆಯನ್ನೇ ಕಳಿಸಬೇಕಾದದ್ದು.
ಎನ್ನುವಂಥದ್ದು ನಿರ್ಣಯ. ಈ ತೆರದಿ ಮುನಿ ನುಡಿಯೇ ಈ ತೆರದಿ ಮುನಿ ನುಡಿಯೇ ವಜ್ರಾಘಾತವಾದಂದದಲ್ಲಿ ದ್ರವಶರ್ಯಾತಿ ಕುಸಿದನು ತೊರೆಗೆ ನೃಪಶರ್ಯಾತಿ ಕುಸಿದನು ತೊರೆಗೆ ಬೇಗುದಿಗೊಂಡು ಮನದೊಳಗೆ ಬೇಗುದಿಗೊಂಡು ಮನದೊಳಗೆ ಭೂತಳಾಧಿಪನಂದಿರಲು ಭೃಗುಜಾತನ ಮನಿಗಿಂಗಿತವನರಿಯುತ್ತ ಭೂತಳಾಧಿಪನಂದಿರಲು ಭೃಗುಜಾತ ಅವನಿಗಿಂತವನರಿಯುತ್ತ ಖಾತೆಯಿಂದ ಕ್ಷಣವೇ ನುಡಿದ ಅಯೋಧ್ಯೆಯರ ಸಂಖ್ಯೆ ಸರಿಯಾತಿ ಹಾ. ಏನು ಅತ್ತರಿಂದ ಸಣ್ಣದಾದ ಧ್ವನಿ ನನ್ನ ಅಂತರ್ಜ್ಞಾನದಿಂದ ಅವಲೋಕಿಸಿದಾಗ ನನ್ನ ಮಾತನ್ನ ಕೇಳಿ ಮೂರ್ಛಿತನಾದಂತಹ ಶರಿಯಾತಿ ಸಾವರಿಸಿಕೊಂಡು ಎದ್ದು ಕುಳಿತನಂತೆ ತೋರ್ತಾ ಇದ್ದಾನೆ. ಆದರೆ ಮುಖವೆಲ್ಲ ಬಾಡಿದೆ. ಏನು ತನ್ನ ವೇತನದಾಳುಗಳನ್ನ ಕಳಿಸುತ್ತೇನೆ ಎನ್ನುವಾಗ ಇಲ್ಲದಂತಹ ಅವನ ಘಾಸಿತನ, ತನ್ನ ಮಗಳನ್ನ ಕಳಿಸಬೇಕೆಂಬ ಇಚ್ಛೆ ಬಂದಾಗ ನನ್ನಿಂದ ಹೇಗೆ ಮೂರ್ಛಿತನಾದನಲ್ಲ. ಏನು ಶರಿಯಾತಿ, ನೀನೊಬ್ಬ ಮಹಾ ಮುತ್ಸದ್ದಿ ಎಂದು ತಿಳಿದಿದ್ದೇನೆ. ಏನು ನಿನ್ನ ನಡೆಯನ್ನು ನೋಡ್ತಾ ಇದ್ದರೆ ಕೇವಲ ಮನುಷ್ಯನ ಹಾಗೆ, ಸಾಮಾನ್ಯ ಜನರ ಹಾಗೆ ತೋರ್ತಾ ಇದ್ದೀಯಲ್ಲ. ಏನಿದು ನಿನ್ನ ವರ್ತನೆ? ಕೋಸಲದ ಸಾರ್ವಭೌಮ ನನಗೆ ಕಥೆ ಹೇಳ್ತಾ ಇದೆ. ನಿನ್ನ ಈ ನಡೆಯಿಂದ ಕಥೆ ಹೇಳ್ತಾ ಇದೆ. ಕೋಸಲದ ಸಾರ್ವಭೌಮ ಕೋಸಲದ ಸಾರ್ವಭೌಮ ಕೋಸಲದ ಸಾರ್ವಭೌಮ, ಹಾ. ಏನಪ್ಪಾ ನಿನ್ನ ನಡೆ? ಅಲ್ಲೊಂದು ಇಲ್ಲೊಂದು ಪ್ರತಿಕ್ರಿಯೆ ಬರ್ತಾ ಇದೆ ನಿನ್ನಿಂದ. ಏನು ಸಾವರಿಸಿಕೊಂಡು ಎದ್ದು ಕುಳಿತುಕೊಳ್ತೀಯಾ ಅಂತ ನಿನ್ನನ್ನು ನಾನು ಗಮನಿಸಿದರೆ ಇಲ್ಲ, ಇನ್ನೂ ನಿಷ್ಕ್ರಿಯನಾಗ್ತಾ ಇದ್ದೀಯ. ನೀನೊಬ್ಬ ಸಾರ್ವಭೌಮ, ನೀನು ಯಾರೆಂದು ತಿಳಿದಿದ್ದೀಯ? ನಿನ್ನ ಹಿಂದಿನ ಪರಂಪರೆಯನ್ನು ಒಮ್ಮೆ ನೆನಪಿಸಿಕೊ. ಒಂದು ಸತ್ಯಕ್ಕಾಗಿ ತನ್ನವರನ್ನೆಲ್ಲ ತಕ್ಷಣದಲ್ಲಿ ತ್ಯಾಗ ಮಾಡಿದಂತಹ ಪರಂಪರೆ ನಿನ್ನದು. ನೀನಾರು ಗೊತ್ತೇನು? ವೈವಸ್ವತ ಮನುವಿನ ಮಕ್ಕಳಲ್ಲಿ ಪ್ರತಿಯೊಬ್ಬನು ಮಹಾಜ್ಞಾನಿ, ಅವರಲ್ಲಿ ಒಬ್ಬನಾದ ಶರ್ಯಾತಿ ನೀನು. ಒಮ್ಮೆ ಅಂಗೀರಸ ಮಹಾಮುನಿಗೆ ಯಾಗದಲ್ಲಿ 2ನೆಯ ದಿನದ ಕರ್ಮಕ್ಕೆ ಹೇಗೆ ನಡೆಸಬೇಕೆನ್ನುವುದನ್ನು ಪುರೋಹಿತರಿಗೆ ಹೇಳಿಕೊಟ್ಟವ ನೀನು. ಅಷ್ಟೊಂದು ತಿಳುವಳಿಕೆಯುಳ್ಳಂತವ ಧರ್ಮಜ್ಞಾನಿ, ಮಹಾಜ್ಞಾನಿಯಾದ ನೀನು ಹೀಗೆ ಮೂರ್ಛಿತನಾಗಿರುವುದು ಏನು ಯೋಗ್ಯವು? ನನಗೂ ಸಾವರಿಸಿಕೊಂಡು ನಿಲ್ಲಲು ಸಾಧ್ಯವಾಗ್ತಾ ಇಲ್ಲ. ನನ್ನನ್ನು ನೀನು ಗಮನಿಸಿದ್ದೀಯಾ ಕೂಡ. ಏನು ಮಾಡಿದೆ? ಸ್ವಲ್ಪ ಹತ್ತಿರಕ್ಕೆ ಬಾ. ಆದರೆ ನಿನ್ನನ್ನು ಮುಟ್ಟಿ ಸಾವರಿಸಿ ನಿನ್ನನ್ನು ಸಮಾಧಾನ ಪಡಿಸುವಂತಾದರೆ ನನ್ನಲ್ಲಿ ಆ ಶಕ್ತಿ ಇಲ್ಲ. ಕೇವಲ ಅಂತರ್ಜ್ಞಾನದಿಂದಲೇ ನಾನು ನಿನ್ನನ್ನು ಗಮನಿಸಬೇಕು. ನಿನ್ನ ಹತ್ತಿರ ಬಂದು ನೇವರಿಸುವ ಶಕ್ತಿಯೂ ನನ್ನಲ್ಲಿಲ್ಲ. ಆದರೆ ನೀನೊಬ್ಬ ಮನುಷ್ಯನಾಗಿ ಹುಟ್ಟಿ ಮನುಷ್ಯ ಜನ್ಮವೇ ದುರ್ಲಭ, ಅದರಲ್ಲೂ ವಿವೇಕಿಯಾಗಿರುವುದು ಇನ್ನೂ ದುರ್ಲಭ. ಹೀಗಿದ್ದು ಯಾಕೋ ಈ ತರಹದ ನಡೆ ನಿನ್ನಲ್ಲಿ ಸಾರ್ವಭೌಮ? ನಾವು ಅನೇಕ ಗುರುಕುಲದಲ್ಲಿ ಹೇಳೋದನ್ನ ಕೇಳ್ತೇವೆ. ಗುರುವಾದವನು ಶಿಷ್ಯನ ನಡೆಯನ್ನ ನೋಡಿ ಕಲಿಸಬೇಕಂತೆ. ಅವನು ನಿದ್ರಿಸ್ತಿದ್ದಾನೋ ಅವನಿಗೆ ಯಾವ ಹೊತ್ತಿಗೆ ಯಾವ ಆಹಾರವನ್ನು ಕೊಡಬೇಕು, ಯಾವ ಪಾನೀಯವನ್ನು ಕೊಡಬೇಕು, ಅವನಿಗೆ ನಿದ್ರೆಗೆ ಯೋಗ್ಯವಾದಂತಹ ಅನುಕೂಲತೆಯನ್ನ ಮಾಡಿಕೊಟ್ಟು ಆ ವಿದ್ಯಾರ್ಥಿಯಾದವನು ಕೇಳಲು ಸಿದ್ಧನಿದ್ದಾಗ ಗುರುವಾದವನು ಪಾಠ ಮಾಡುವಂಥದ್ದು ರೂಢಿಯಲ್ಲಿದೆಯಂತೆ. ನಾನು ನನ್ನ ಕೋಪವನ್ನು ನಿಗ್ರಹಿಸಿಕೊಂಡು ನಿನ್ನಲ್ಲಿ ಶಾಂತ ರೀತಿಯಿಂದ ನಿನ್ನ ಎಚ್ಚರಿಸುವಂತಹ ಕ್ರಿಯೆಯನ್ನು ನಾನು ಮಾಡ್ತಾ ಇದ್ದೇನೆ.
ನೀನಾರು ಎನ್ನುವುದನ್ನ ನಿನಗೆ ಅರಿವು ಮಾಡಿಕೊಡಲು ನಾನು ತಪಸ್ವಿ ಇರಬಹುದು, ಜ್ಞಾನಿ ಇರಬಹುದು, ಆದರೆ ನೀನು ಸಾಮಾನ್ಯನೇನ. ನಾವು ಲೋಕಮುಖದಲ್ಲಿ ನೋಡಿದಾಗ ಸಂಸಾರಸ್ಥರನ್ನ ಗಮನಿಸಿದಾಗ ಕಾಣುವುದುಂಟು. ಅವರಿಗೆ ಏನೋ ಒಂದು ತೊಂದರೆ ಬಂತು ಅಂತಾದರೆ ಅವರು ಮನೆಯಲ್ಲಿ ಗಂಡನಿಗೆ ಹೆಂಡತಿಯಿಂದ ಗಂಡನಿಗೆ ಒಂದು ಪರಿಹಾರವನ್ನ ಸೂಚಿಸಿ ಅಥವಾ ಪರಿಹಾರವನ್ನ ಮಾತನಾಡಿಕೊಳ್ಳಬೇಕು ಅಂತಾದರೆ ಅವರಿಬ್ಬರು ಕುಳಿತು ಮಾತನಾಡಿಕೊಂಡು ಪರಿಹಾರವನ್ನು ಕೊಂಡುಕೊಳ್ಳುವಂತಹದ್ದು ರೂಢಿ. ಅದು ಸರಿಯೂ ಕೂಡ. ಯಾಕೆಂದರೆ ಒಂದು ಗಾಳಿ ಆ ಕಡೆ ಈ ಕಡೆ ಆದರೆ ಚಕ್ರವೇ ಉರುಳು ಹೋದಿದ್ದರೂ ಸಂಸಾರ ಮೂರ ಬಟ್ಟೆ ಆಗ್ತದೆ. ಆದರೆ ನೀನು ಹಾಗೇನಾ ರಾಜ? ಏನಪ್ಪ ನಿನ್ನ ಗತಿ? ನೀನೇನು ಸಾರ್ವಭೌಮ, ಇಡೀ ಲೋಕವೇ ನಿನ್ನ ಮನೆ, ಎಲ್ಲ ಪ್ರಜೆಗಳು ನಿನ್ನ ಮಕ್ಕಳೇ. ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳೆಂಬ ಕಾರಣಕ್ಕೆ ಮೋಹದಿಂದ ನೀನು ಈ ರೀತಿಯಾಗಿ ವರ್ತಿಸುವುದು ನಿನಗೆ ಶೋಭೆಯೇನು? ಏನು ಹೇಳಲಿ ನಿನಗೆ? ಏನಪ್ಪ ಇದು ನಿನ್ನ ಈ ದುರವಸ್ಥೆಯನ್ನ ನೋಡ್ತಾ ಇದ್ರೆ ಏನು ಮಾಡುವುದು ಅಂತಲೇ ತೋರ್ತಾ ಇಲ್ಲ. ನಾನಿಷ್ಟು ನನ್ನಿಂದ ಸಾಧ್ಯವಾಗ್ತಾ ಇಲ್ಲ, ಬಾಯ ಆಡ್ತಾ ಇದ್ದೇನೆ. ಏನು ಇಲ್ಲ, ಸಾಧ್ಯವಿಲ್ಲ. ನಿನ್ನನ್ನ ಈ ಮರಳಿ ಸ್ಥಿತಿಗೆ ತರಲಿಕ್ಕೆ ನನ್ನಿಂದ ಸಾಧ್ಯವಾಗ್ತಾ ಇಲ್ಲ ಅನ್ನುವಂಥದ್ದೇ ಕಾಣಿಸ್ತಾ ಇದೆ. ಹಾಗಾಗಿ ನೀನು ಒಂದು ಕೆಲಸ ಮಾಡಿ, ನಿನ್ನ ಮಡದಿಯಲ್ಲಿಗೆ ಹೋಗಿ, ಬಿಡದಿಗೆ ಹೋಗಿ ಅವಳಲ್ಲಿ ಮಾತನಾಡಿ ನನಗೆ ಸುಕನ್ಯೆಯನ್ನ ಒಪ್ಪಿಸುವುದಾಗಿ ಮರಳಿ ಬಾ. ಏನಾದರೂ ನಿನ್ನ ನಿರ್ಣಯದಲ್ಲಿ ವ್ಯತ್ಯಯವಾಯಿತು ಅಂತಾದರೆ, ನನಗೊಪ್ಪಿಸಲಾರೆ ಎಂಬ ನಿರ್ಣಯದಿಂದ ನೀನು ಬಂದೆಯಾದರೆ ಖಂಡಿತ ಪರಿಣಾಮ ಸ್ಥಿತಿಯಲ್ಲಿ ಇರುವುದಿಲ್ಲ. ಜೋಕೆ ಸ್ವಾಮಿ, ಸಂಸಾರವಂತರ ಜಂಜಡ ನಿಮಗೆ ಅರ್ಥವಾಗದು. ಇಷ್ಟಾದರೂ ಅವಕಾಶವಿತ್ತರಲ್ಲ, ಬಿಡದಿಗೆ ಹೋಗಿ ಬರುತ್ತೇನೆ. ದೈವ ಇಚ್ಛೆಯಂತೆ ಆಗಲಿ. ಶಿವ ಶಿವ, ಹೆತ್ತೊಡಲು ಉರಿಯುತ್ತಿದೆ. ಮಮತೆಯ ಕಡಲಲ್ಲಿ ಭೂಕಂಪವಾಗಿ ಹೆದ್ದೆರೆಗಳೆದ್ದು ಭಯಂಕರ ಚಂಡಮಾರುತ ಬೀಸುವಂತೆ ತೋರುತ್ತಿದೆ. ನಾಡಿನ ಜಂಜಡದಿಂದ ದೂರವಾಗಿ ತಪೋಧನರ ಸಂಘದಲ್ಲಿ ನೆಮ್ಮದಿಯನ್ನು ಕಾಣಬಯಸಿದರೆ ಇದೇನಾಗಿ ಹೋಯಿತು? ಅಯೋಧ್ಯೆಯಿಂದ ಹೊರಡುವಾಗ ಮಹಾರಾಜರ ಅಪೇಕ್ಷೆಯಂತೆ ನನ್ನ ಮಗಳು ಸುಕನ್ಯೆ ಸರ್ವಾಭರಣ ಅಲಂಕೃತೆಯಾಗಿ ರಥವೇರಿ ಕುಳಿತರೆ ಅಯೋಧ್ಯೆಯ ಸಿರಿ ದೇವತೆಯೇ ಬಂದಳೋ ಎಂಬ ಅನುಭವ ನಮಗೆಲ್ಲರಿಗೂ ಆಯಿತು. ಕೇವಲ ಅರಿಯದೇ ಮಾಡಿದ ಒಂದು ಸಣ್ಣ ಪ್ರಮಾದದಿಂದ ಎಂತಹ ವಿಪತ್ತು ಪ್ರಾಪ್ತವಾಯಿತು. ಈ ಪ್ರಮಾದದಿಂದಾಗಿ ಯಾವ ಮುನಿಗೆ ಅಪಚಾರವಾಗಿದೆಯೋ ಆ ಮುನಿಯಿಂದಲೇ ಪರಿಹಾರವನ್ನು ಅಪೇಕ್ಷಿಸಿ ನಮ್ಮವರು ಮುನಿಯೆಡೆಗೆ ತೆರಳಿ ಬಹಳ ಕಾಲವಾಯಿತು. ಭಯ ಹಾಗೂ ಆತಂಕದಿಂದ ಅವರ ಬರವನ್ನೇ ನಿರೀಕ್ಷಿಸುತ್ತಿದ್ದೇನೆ. ಅದು ನನ್ನ ಪತಿದೇವರು ಬರುತ್ತಿದ್ದಾರೆ. ಭಾರವಾದ ಹೆಜ್ಜೆಗಳನ್ನಿಡುತ್ತಾ ಮ್ಲಾನವದನರಾಗಿ ನನ್ನತ್ತಲೇ ಅವಸರವಾಗಿ ಬರುತ್ತಿದ್ದಾರೆ. ಸ್ವಾಮಿ, ವಂದಿಸಿಕೊಂಡಿದ್ದೇನೆ. ಸುಶೀಲೆ, ಪ್ರಿಯೆ, ಏನೆಂದು ಹೇಳಲಿ?
ನೆಲೆಸುವುದು ಶೌಚವೆನುತ ಸಾಮ್ರಾಜ್ಯದಲ್ಲಿ ನೆಲೆಸುವುದು ಶೌಚವೆನುತ ಪ್ರಿಯೆ, ಏನೆಂದು ಹೇಳಲಿ? ದುರ್ದೈವಿಯೊಬ್ಬನಿಗೆ ಹಗ್ಗವೇ ಹಾವಾಗಿ ಕಚ್ಚುವಂತೆ ನಮ್ಮ ಪರಿಸ್ಥಿತಿಯಾಗಿದೆ. ನಮ್ಮ ಮಗಳ ಆ ಕೃತ್ಯದಿಂದ ದೈವಿ ಕ್ಷೋಭೆಯಾಗಿದೆ. ಇದಕ್ಕೆ ಪರಿಹಾರ ಒಂದೇ. ತಪ್ಪು ಮಾಡಿದ ಸುಕನ್ಯೆಯನ್ನು ನೇತ್ರಹೀನನಾಗಿರುವ ಪರಾವಲಂಬಿಯಾಗಿರುವ ತನ್ನ ಸೇವೆಗೆಂದು ಸುಕನ್ಯೆಯನ್ನೇ ತನಗೆ ಮದುವೆ ಮಾಡಿಕೊಡಬೇಕು ಎಂದು ಹೇಳುತ್ತಿದ್ದಾನೆ. ಪರಿಯಾಗಿ ಭಿನ್ನವಿಸಿಕೊಂಡರೂ ಮನ ಒಲಿಯದೆ ಕೋಪಗೊಂಡು ಹೇಳಿದ, ನನ್ನ ಮಾತಿನಂತೆ ನಡೆಯದಿದ್ದರೆ ಅಯೋಧ್ಯೆಗೆ ಬಂದೊದಗಿದ ಸಂಕಷ್ಟ ದೂರವಾಗದು. ಸೂರ್ಯ ವಂಶದ ಪ್ರತಿಷ್ಠೆಗೆ ಕುಂದುಂಟಾಗಿ ನೀವೆಲ್ಲ ಸರ್ವನಾಶವಾಗುತ್ತೀರಿ ಎಂದ. ಇನ್ನು ಸಂಶಯವಿದ್ದರೆ ನಿನ್ನ ಪತಿ ಸುತೆಯರೊಂದಿಗೆ ಚರ್ಚಿಸಿ ನಿರ್ಧಾರಕ್ಕೆ ಬಾ ಎಂದ ಕಾರಣಕ್ಕೆ ನಾನಿಲ್ಲಿ ಬಂದಿರುವೆ. ನಿನ್ನ ಅಭಿಪ್ರಾಯವೇನು ಪ್ರಿಯೆ? ಸ್ವಾಮಿ, ಲೋಕಜ್ಞಾನವನ್ನರಿತ ಮುನಿಗಳ ಬಯಕೆ ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಚೆನ್ನಾಯ್ತು, ಚೆನ್ನಾಯ್ತು ಮುದುಕನಿಗೆ ಚೆನ್ನಾಯ್ತು ಮುದುಕನಿಗೆ ಚೆನ್ನಾಯ್ತು ಮುದುಕನಿಗೆ ಈ ಮುದೆ ಮಗಳ ಕಣ್ಣಿಲ್ಲದ ಮುನಿಗೆ ಈ ಮುದೆ ಮಗಳ ಕಣ್ಣಿಲ್ಲದ ಮುನಿಗೆ ಎನ್ನಾಯ ಪ್ರಾಣವನ್ನು ಎನ್ನಾಯ ಪ್ರಾಣವನ್ನು ಸುತೆಯ ಇನ್ನು ಯೌವನಕ್ಕೆ ಕಾಲಿಡುತ್ತಿರುವ ಸೌಂದರ್ಯದ ಖನಿಯಾದ ಸುಕನ್ಯೆಯಲ್ಲಿ ತಪಸ್ವಿಯಾಗಿದ್ದು ಕೃಶವಾಗಿ ಮುಪ್ಪಡರಿದ ಕಾಲನ ಬರವನ್ನೇ ನಿರೀಕ್ಷಿಸುತ್ತಿರುವ ಅಂಧನಾದ ಮುನಿಯಲ್ಲಿ ಇದೆಂದಿಗಾದರೂ ಸಾಧ್ಯವೇ ಸ್ವಾಮಿ? ಖಂಡಿತವಾಗಿಯೂ ಇದು ಸಾಧ್ಯವಿಲ್ಲ. ನೀವೇನಾದರೂ ಮದುವೆ ಮಾಡಿಕೊಡಲು ಒಪ್ಪಿದಿರಾದರೆ ಅದಕ್ಕೂ ಮುನ್ನವೇ ನಾನು ಪ್ರಾಣತ್ಯಾಗ ಮಾಡುತ್ತೇನೆ. ಇದು ನಿಶ್ಚಯವಾದ ಮಾತು. ದುಡುಕಬೇಡ. ಎಲ್ಲರೊಡನೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳೋಣ. ಮುನಿಗಳ ಮಾತಿನಿಂದ ಚಿಂತಿತನಾಗಿ ಬಿಡದಿಗೆ ಹಿಂದಿರುಗಿದೆ. ಪತ್ನಿ ಸುಶೀಲೆಯಲ್ಲಿ ತಿಳಿಸಿದಾಗ ಮಾತ್ರ ಸಹಜವಾದ ಸಂಕಟದಿಂದ ರೋಧಿಸತೊಡಗಿದಳು. ಕೊನೆಗೆ ಒಂದು ವೇಳೆ ಆ ವೃದ್ಧ ಅಂಧ ಮುನಿಗೆ ಮಗಳನ್ನು ಕೊಡುವುದೇ ನಿಶ್ಚಯವೆಂದಾದರೆ ಅದಕ್ಕೂ ಮೊದಲೇ ತನ್ನ ಪ್ರಾಣತ್ಯಾಗ ಮಾಡುವುದಾಗಿ ಅತ್ತು ರಂಪ ಕರೆದಳು. ಮತ್ತು ಇಕ್ಕಟ್ಟಿಗೆ ಸಿಲುಕಿ ಮಂತ್ರಿಯನ್ನು ಕೇಳಿದರೆ ಮುನಿ ಹಠ ಬಿಡಲಾರ, ರಾಣಿಯವರು ತಮ್ಮ ಹಠ ಬಿಡಲಾರರು. ಆದ್ದರಿಂದ ನಾವೆಲ್ಲ ಈ ವನವನ್ನೇ ಬಿಟ್ಟು ಅಯೋಧ್ಯೆಗೆ ತೆರಳುವುದೇ ಸರಿ ಎಂದ. ಈ ಮಾತನ್ನು ಸುಶೀಲೆಯೂ ಅನುಮೋದಿಸಿ ವನವನ್ನು ಯಾವಾಗ ಬಿಡುವುದೆಂದು ಒತ್ತಾಯಿಸುತ್ತಿದ್ದಾಳೆ. ಹೆಂಡತಿ ಮಂತ್ರಿಯ ಅಭಿಪ್ರಾಯ ಕೇಳಿದ ಮೇಲೆ ಅಯೋಧ್ಯೆಯಲ್ಲಿ ಮುಂದಿನದನ್ನು ಆಲೋಚಿಸಿ ನಿರ್ಣಯ ಕೈಗೊಳ್ಳುವುದು ಯೋಗ್ಯವೆಂದು ಭಾವಿಸಿ ಪರಿವಾರಕ್ಕೆಲ್ಲ ಹಿಂದೆ ಹೊರಡುವ ಸೂಚನೆ ಕೊಟ್ಟು ಹೊರಡಲು ಸಿದ್ಧವಾಗಿರುವಾಗ ಅದೋ ಸುಕನ್ಯೆ ಬಳಿಗೆ ಬರುತ್ತಿದ್ದಾಳೆ. ಜನಕ, ನಮಿಸುತ್ತಿದ್ದೇನೆ. ನನ್ನದೊಂದು ಮಾತ ಕೇಳಬೇಕು. ತಾತ, ಹೇಳಾಣೆ. ಕಾತಲಾಲಿ ಸಣ್ಣ ಮಾತ ಕಾದಿಕೊಳ್ಳಬೇಡ ಕಾತಾಗ ಕಾತಲಾಲಿ ಸಣ್ಣ ಮಾತ ಕಾದಿಕೊಳ್ಳಬೇಡ ಕಾತಾಗ ಈ ಜನತೆ ಪುರಗೆ ಹೋಗು ಆದುದರೇನು ಈ ಜನತೆ ಪುರಗೆ ಹೋಗು ಆದುದರೇನು ಅಪ್ಪ, ಈಗ ತಾನೇ ನನ್ನಿಂದ ಸಂಕಷ್ಟಕ್ಕೀಡಾದ ಮುನಿಗಳ ಬಳಿಯಿಂದ ಬಂದಿದ್ದೀರಿ.
ನನ್ನಿಂದಾಗಿ ಜನಪದಕ್ಕೆ ಬಂದ ವ್ಯಾಧಿಯು ಕಳೆಯುವ ಹಾಗೆ ತೋರುವುದಿಲ್ಲ. ಹೌದು ಮಗಳೇ. ತಾವು ಇಲ್ಲಿ ಮುನಿಗಳೊಂದಿಗೆ ಸಂತೋಷದಿಂದ ಕಾಲ ಕಳೆಯುವುದಕ್ಕಾಗಿ ಬಂದವರು. ಆದರೆ ಸಾರ್ವಭೌಮರು ಯಾಕೆ ಇಷ್ಟು ಆತುರವಾಗಿ ಅಯೋಧ್ಯೆಗೆ ತೆರಳುವ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನುವ ವಿಷಯ ತಿಳಿಯಲಿಲ್ಲ. ತಾವು ಕೋಪಿಸಿಕೊಳ್ಳಬಾರದು, ಎಲ್ಲವನ್ನೂ ತಿಳಿಸಬಹುದೇ? ಏನು ಹೇಳಲಿ ಮಗಳೇ? ಮೈಮನವೆರಡರಲ್ಲೂ ಕೋಮಲೆಯಾದವಳು ಹೆಣ್ಣು. ಅವಳನ್ನು ಸರೋವರದಲ್ಲಿರುವ ಕಮಲಕ್ಕೆ ಹೋಲಿಸುವುದುಂಟು. ನೀರಿನಿಂದ ಮೇಲಕ್ಕೆಸೆದರೆ ಕಮಲ ಬಾಡದಿರುವುದೇ? ರತ್ನ ಗಂಬಳಿಯ ಮೇಲೆ ನಡೆಯುವವಳು ನೀನು. ಕಲ್ಲು ಮುಳ್ಳಿನಿಂದ ಕೂಡಿದ ವನ ಪ್ರದೇಶದಲ್ಲಿ ಸಂಚರಿಸಬಲ್ಲೆಯ? ಹಂಸ ತೂಲಿಕಾ ತಲ್ಪದಲ್ಲಿ ನಿದ್ರಿಸುವ ನೀನು ನೆಲದ ಮೇಲೆ ಎಲೆಗಳ ನಡುವೆ ನಿದ್ರಿಸಿ ಸುಖಿಸಬಲ್ಲೆಯ? ಸದಾ ಸಖಿಯರಂತೆ ಕೂಡಿದ್ದ ಸೇವಕರಿಂದ ಸೇವೆ ಮಾಡಿಸಿಕೊಂಡಿರುವ ನೀನು ಹಗಲು ರಾತ್ರಿ ಎನ್ನದೇ ನಿರಂತರ ಸೇವೆ ಮಾಡಬಲ್ಲೆಯ? ಇಂತಹ ಸ್ಥಿತಿಯಲ್ಲಿ ನಿನ್ನನ್ನು ಅಲ್ಲಿ ಬಿಟ್ಟು ನಾವು ನೆಮ್ಮದಿಯಿಂದ ಇರಲು ಸಾಧ್ಯವೇ? ಮಗಳೇ, ಅಪ್ಪ, ಇವೆಲ್ಲ ಕೇವಲ ನಿಮ್ಮ ಭ್ರಮೆಯಷ್ಟೇ. ಅಸಾಧ್ಯ ಎನ್ನುವುದು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಮನಸ್ಸು ಮಾಡಬೇಕಷ್ಟೇ. ಸುತೆಯು ಕಷ್ಟ ಪಡುಗಳೆಂಬ ವ್ಯಥೆಯು ಬೇಡವಪ್ಪ. ಸುತೆಯು ಕಷ್ಟ ಪಡುವಳೆಂಬ ವ್ಯಥೆಯು ಬೇಡವಪ್ಪ, ನಿನಗೆ ವ್ಯಥೆಯು ಬೇಡವಪ್ಪ. ಎನ್ನ ಯತಿಯು ಬರಿಸೆ ನಾನು ಪುಣ್ಯವತಿಯು ಕಿರಿಯೋಳು. ಎನ್ನ ಯತಿಯು ಬರಿಸೆ ನಾನು ಪುಣ್ಯವತಿಯು ಕಿರಿಯೋಳು. ಅಪ್ಪ, ಆಲೋಚಿಸಿ. ಚವನನನ್ನು ಪಡೆದವಳು ಒಬ್ಬಳು ಸುಕೋಮಲೆಯಾದ ಹೆಣ್ಣಲ್ಲವೇ? ಅವಳನ್ನು ಪಡೆದ ಭೃಗು ಮನುಷ್ಯಗಳು ಸಾಮಾನ್ಯರಲ್ಲ. ಎಲ್ಲವೂ ನಮ್ಮ ದೃಷ್ಟಿಯನ್ನೇ ಅವಲಂಬಿಸಿದೆ. ದೃಷ್ಟಿಯಂತೆ ಸೃಷ್ಟಿಯಲ್ಲವೇ? ಸಾಮಾನ್ಯರಂತೆ ಆಲೋಚಿಸಿ ನೋಡಿ. ನಾನು ಯತಿಗೆಗೈದ ಅಪರಾಧ ಹಾಗೆಯೇ ಉಳಿದರೆ ನಾನು ನೆಮ್ಮದಿಯಿಂದ ಜೀವಿಸಲು ಸಾಧ್ಯವೇ? ಆದ್ದರಿಂದ ಸಾಮಾನ್ಯರಂತೆ ಆಲೋಚಿಸುವುದನ್ನು ಬಿಟ್ಟು ಸೂರ್ಯವಂಶದ ಸಾಮ್ರಾಟರಂತೆ ಆಲೋಚಿಸಿ. ನಿಮ್ಮ ನಡೆ ಮುಂದೆ ಮಾರ್ಗದರ್ಶಕವಾಗಿರಬೇಕು. ನನ್ನಿಂದಾಗಿ ನಿಮ್ಮ ಕೀರ್ತಿಗೆ ಕಳಂಕ ಬರುವುದನ್ನು ನಾನು ಸಹಿಸಲಾರೆ. ಆದ್ದರಿಂದ ಚವನರಿಗೆ ನನ್ನನ್ನು ಒಪ್ಪಿಸಿಬಿಡಿ ಅಪ್ಪ. ಸುಕನ್ಯಾ ಮಗಳೇ, ತುತ್ತನ್ನು ನುಂಗಲು ಆಗದೆ ಉಗುಳಲು ಆಗದೆ ಸಂಕಟಕ್ಕೆ ಸಿಲುಕಿ ಹೊಯ್ದಾಡುತ್ತಿದ್ದೇನೆ. ನಿನ್ನನ್ನು ಸೇವೆಗಾಗಿ ಅವನ ಬಳಿಯಲ್ಲಿ ಬಿಡದಿದ್ದರೆ ಹಾನಿ ತಪ್ಪುವುದಿಲ್ಲ. ಬಿಡಲು ಮನವಿಲ್ಲ. ಹಾಗಾಗಿ ಮುನಿಗೆ ನಿಖರ ಅಭಿಪ್ರಾಯ ತಿಳಿಸದೆ ಅಯೋಧ್ಯೆಯನ್ನು ಸೇರಿ ನಿರ್ಣಯ ಕೈಗೊಳ್ಳುವುದಕ್ಕಾಗಿ ಹೊರಡಲು ನಿರ್ಧಾರವಾಗಿದೆ.
ಅಪ್ಪ, ಹಾ ಇದೇ ನಿಮ್ಮ ನಿಲುವು ಎಂದಾದರೆ ನನ್ನ ನಿರ್ಧಾರವನ್ನೂ ಕೇಳಿ. ಬಂದುದೆಲ್ಲ ಬರಲಿ ಬಂದುದೆಲ್ಲ ಬರಲಿ ಎನಗೆ ಇಂದಿನಿಂದ ಜವನಗೊರದು ಇಂದಿನಿಂದ ಜವನಗೊರದು ತಂದೆ ನಿನ್ನ ಸಮರು ಇತರೆಂದು ಎಣಿಸಿಕೆ ಇಂದಿನಿಂದ ಜವನಗೊರದು ತಂದೆ ನಿನ್ನ ಸಮರು ಇತರೆಂದು ಎಣಿಸಿಕೆ. ಅಪ್ಪ, ಹಾ ನನ್ನ ನಿರ್ಧಾರವನ್ನೂ ಕೇಳಿ. ಕಾಯ ವಾಚ ಮನಸ ಚವನರೇ ಇಂದಿನಿಂದ ನನ್ನ ಪತಿ. ಪ್ರಪಂಚದ ಉಳಿದೆಲ್ಲ ಪುರುಷರು ನನಗೆ ತಂದೆ ಸಮಾನರು. ಮಗಳೇ, ನೀನೇನೇ ಹೇಳು, ಲೋಕಾನುಭವವಿಲ್ಲದೆ ದೊಡ್ಡ ಮಾತನಾಡುತ್ತಿರುವ ನಿನ್ನ ಮಾತನ್ನು ಒಪ್ಪಲಾರೆ. ಏನೇ ಆದರೂ ಸುಕೋಮಲೆಯಾದ ನಿನ್ನನ್ನು ಮುದುಕನಾದ ಚವನರ ಬಳಿಗೆ ಒಪ್ಪಿಸಲಾರೆ. ಹೀಗೆಲ್ಲ ಮಾತಾಡಿ ನನ್ನನ್ನು ಘಾಸಿಗೊಳಿಸುತ್ತೀಯೇಕೆ? ಹೆತ್ತ ಕರಳು ಬಿಟ್ಟು ಕೊಡುವುದಕ್ಕೆ ಸಿದ್ಧವಿಲ್ಲ. ತಂದೆಯಾಗಿ ನನ್ನ ಮನ ಹೊಯ್ದಾಟದಲ್ಲಿದೆ. ಮುನಿಯೆಡೆಗೆ ತೆರಳಿ ತಿಳಿಸುತ್ತೇವೆ ಎನ್ನುವ ಧೈರ್ಯ ಯಾರಿಗಿದೆ? ಶೀಘ್ರ ಕೋಪಿಯಾದ ಮುನಿಗೆ ಹೇಳುವುದು ಹೇಗೆ? ಹಾಗಾಗಿ ಮಗಳೇ, ನಿನ್ನನ್ನು ಆ ಮುದುಕನಿಗೆ ಒಪ್ಪಿಸಲಾರೆ. ಇದು ನಿಶ್ಚಯ. ಯಾಕೆ ಒಪ್ಪುವುದಿಲ್ಲ? ಮುನಿಗೆ ತಿಳಿಸಿದರೆ ಯಾಕೆ ಒಪ್ಪುವುದಿಲ್ಲ? ಮಗಳೇ, ನೀನೇನೇ ಹೇಳು, ದೊಡ್ಡ ಮಾತನಾಡುತ್ತಿರುವ ನಿನ್ನನ್ನು ಒಪ್ಪಲಾರೆ ಮತ್ತು ಸುಕೋಮಲೆಯಾದ ನಿನ್ನನ್ನು ಜವನರಿಗೆ ಒಪ್ಪಿಸಲಾರೆ ಎನ್ನುವುದು ನಿಶ್ಚಯ. ಯಾಕೆಂದರೆ ಆತ ಒಂದು ಮುದುಕನಾಗಿರುವುದರಿಂದ ನಾನು ಅವನಿಗೀಯಲಾರೆ ಸುಕನ್ಯೆ. ಮಗಳೇ, ನಿನ್ನ ವಿವೇಚನಾ ಪೂರ್ಣವಾದ ಮಾತನ್ನು ಮೆಚ್ಚಿದೆ. ಉಚ್ಚ ಕುಲದ ಸಂಸ್ಕಾರಯುತವಾದ ಹೆಣ್ಣಿಗೆ ತಕ್ಕುದಾದ ನಮ್ಮ ಮೇಲ್ಮೈ ಎತ್ತಿ ಹಿಡಿಯುವಂತೆ ನಿನ್ನ ನಿರ್ಧಾರದಿಂದ ನನ್ನ ತಂದೆತನ ಸಾರ್ಥಕವಾಯಿತು. ನಿನ್ನಿಷ್ಟದಂತೆ ಚವನರಿಗೀಯುವ ನಿರ್ಧಾರ ಮಾಡಿದ್ದೇನೆ. ಸಕಲ ಪರಿವಾರ ಸಮೇತ ತಪಸ್ವಿಗಳ ಹೂಡಿ ಚವನರ ಬಳಿಗೆ ತೆರಳುತ್ತಿದ್ದೇನೆ. ಮುನಿವರ್ಯ, ಸಕಲ ಸಿದ್ಧತೆಗಳೊಂದಿಗೆ ಮಗಳು ಸುಕನ್ಯೆಯನ್ನು ನಿಮಗೀಯುವ ಸಲುವಾಗಿ ಬಂದಿದ್ದೇನೆ. ಮುನಿವರ್ಯ, ಸಕಲ ಸಿದ್ಧತೆಗಳೊಂದಿಗೆ ಮಗಳು ಸುಕನ್ಯೆಯನ್ನು ನಿಮಗೀಯುವ ಸಲುವಾಗಿ ಬಂದಿದ್ದೇನೆ. ಇಲ್ಲಿರುವ ಪ್ರಾಜ್ಞರ ಸಲಹೆಯಂತೆ ವಿಧಿವತ್ತಾದ ವಿವಾಹ ಮಾಡಿ ನಿಮ್ಮ ಕೈಯಲ್ಲಿಡುತ್ತಿದ್ದೇನೆ. ನಿಮ್ಮಲ್ಲಿ ನನ್ನದೊಂದು ಅರಿಕೆ. ಅರ್ಪಿಸಿ ನೀ ಆಜ್ಞಾಪಾಲಯ ಅರ್ಪಿಸಿ ನೀ ಆಜ್ಞಾಪಾಲಯ ಅರ್ಪಿಸಿ ನೀ ಆಜ್ಞಾಪಾಲಯ ತಪ್ಪುಗೈದರೆ ತಮ್ಮ ಸೇವೆಯು ತಪ್ಪುಗೈದರೆ ತಮ್ಮ ಸೇವೆಯು ಸ್ವೀಕರಿಸಿ ಬೇಸರ ಕೊಡದೆ ಅತ್ಯಂತ ಸುಕೋಮಲೆಯಾದ ಓರ್ವಳೆಯ ಮಗಳನ್ನು ತಮ್ಮ ಕೈಯಲ್ಲಿಡುತ್ತಿದ್ದೇನೆ. ಅವಳು ಕೈದ ಅಪರಾಧವೆಣಿಸದೆ ಕರುಣೆಯಿಂದ ಅವಳ ಸೇವೆಯನ್ನು ಸ್ವೀಕರಿಸಿ ಅವಳ ಬಾಳು ಸಾರ್ಥಕವಾಗುವಂತೆ ಮಾಡುವ ಸಾಮರ್ಥ್ಯ ನಿಮಗಿದೆ. ಅವಳನ್ನು ಎಲ್ಲ ರೀತಿಯಿಂದ ರಕ್ಷಿಸಿ ಸಲಹಬೇಕೆಂದು ಬೇಡಿಕೊಳ್ಳುತ್ತೇನೆ. ಕ್ಷಿತಿಪ ಹಾ ಕ್ಷಿತಿಪ ಕೇಳಿ
ನಿನ್ನ ಕುವರಿಯೋ ಕ್ಷಿತಿಪ ಕೇಳೈ ನಿನ್ನ ಕುವರಿಯೋ ಸತಿಶಿರೋಮಣಿಯನಿಸಿ ಕೀರ್ತಿಯ ಸತಿಶಿರೋಮಣಿಯನಿಸಿ ಕೀರ್ತಿಯ ಅತಿಶಯದಿ ಪಡೆಯುವಳು ವ್ಯತಿಸಮಿರಿಂದ ಕ್ಷಿತಿಪ, ನಿನ್ನ ಮಗಳು ಸಾಮಾನ್ಯಳೆಂದು ಭಾವಿಸಿದ್ದೀಯ ನೀನು? ಇಲ್ಲ. ಅವಳ ಈ ನಿರ್ಧಾರವೇ ಅವಳ ಯೋಗ್ಯತೆಯನ್ನ ಸೂಚಿಸುತ್ತದೆ. ಸುಕೋಮಲೆಯಾದಂಥವಳು, ಅನೇಕ ವಜ್ರ ವೈಡೂರ್ಯಗಳನ್ನು ಹೊಂದಿರುವಂತಹ ರಾಜ್ಯದಲ್ಲಿ ಸುಖೋಪಭೋಗಗಳಿಂದ ತನ್ನ ಯೌವನದ ಸಮಯವನ್ನು ಕಳೆಯುತ್ತಿರುವ ನಿನ್ನ ಮಗಳು ಲೋಕಹಿತಕ್ಕಾಗಿ, ಸಾಮ್ರಾಜ್ಯದ ರಕ್ಷಣೆಗಾಗಿ ಈ ನಿರ್ಣಯವನ್ನು ತೆಗೆದುಕೊಳ್ಳುತ್ತಾಳೆ ಅಂತಾದರೆ ಅವಳು ಸಾಮಾನ್ಯಳೇ? ಇಲ್ಲ. ತೇನ ತ್ಯಕ್ತೇನ ಭುಂಜಿತ, ಯಾವನು ತ್ಯಜಿಸಬಲ್ಲನೋ ಅವನೇ ಭೋಗಿಸಲು ಬಲ್ಲ. ಹಾಗೆ ಅವಳು ಎಲ್ಲ ಸುಖವನ್ನು ಎಲ್ಲ ಪ್ರಜೆಗಳಿಗಾಗಿ ಹೇಗೆ ತ್ಯಾಗವನ್ನ ಮಾಡಲು ಸಿದ್ಧಳಾಗಿ ನಿಂತಿದ್ದಾಳೆ, ಅವಳಿಗೆ ಎಲ್ಲ ಈ ತೆರನಾದಂತಹ ಸುಖೋಪಭೋಗಗಳು ಸಿಗುವಲ್ಲಿ ಯಾವ ಸಂಶಯವೂ ಇಲ್ಲ. ನೀನು ಚಿಂತಿಸುವ ಕಾರಣವಿಲ್ಲ. ಅವಳು ನಿಶ್ಚಿತವಾಗಿ ಸತಿ ಶಿರೋಮಣಿ, ಸತಿ ಸುಕನ್ಯೆ ಎಂದೇ ಹೆಸರಾಗುವಲ್ಲಿ ನನ್ನ ನಿಗ್ರಹ, ನನ್ನ ಮನಸ್ಸು ಖಚಿತವಾಗಿ ಹೇಳ್ತಾ ಇದೆ. ಹಾಗಾಗಿ ನೀನು ಯಾವ ಚಿಂತೆಯನ್ನು ಮಾಡದೆ ನಿನ್ನ ಪರಿವಾರದೊಂದಿಗೆ ಕ್ಷೇಮದಿಂದ ನಿನ್ನ ರಾಜ್ಯ ಭಾರವನ್ನು ಮಾಡು. ಹಾಗೆ ಎಲ್ಲ ಪ್ರಜೆಗಳಿಗೂ ಶುಭವಾಗಲಿ, ಶುಭವಾಗಲಿ. ಆಯ್ತು ಸ್ವಾಮಿ, ನಿಮ್ಮಿಷ್ಟದಂತೆ. ವಿಶ್ವರೂಪಿಣಿ ದುರ್ಗೆ ವಿಶ್ವರೂಪಿಣಿ ದುರ್ಗೆ ವಿಮಲಾಂಗಿ ಸನ್ಮಾರ್ಗೆ ವಿಮಲಾಂಗಿ ಸನ್ಮಾರ್ಗೆ ಶಾಶ್ವತ ವಿಲಾಸಿ ರವಿಕೋಟಿ ಭೋಸಿ ವಿಶ್ವನಾಟಕಿ ಕಾಂತೆ ಸಿಂಹವಾಹಿನಿ ಶಾಂತಿ ವಿಶ್ವನಾಟಕಿ ಕಾಂತೆ ಸಿಂಹವಾಹಿನಿ ಶಾಂತಿ ಸಿಂಹವಾಹಿನಿ ಶಾಂತಿ ಪುಷ್ಪಪ್ರಭಯನಾಶೆ दुस्वप्नभयनाशे नवरत्नभूषे दुस्वप्नभयनाशे नवरत्नभूषे विश्वनाटकी कांते सिंहवाहिनी शांते दुस्वप्नभयनाशे नवरत्नभूषे करदोಳು ಪರಶೋಪ ಶಂಕುಶ ಧರಣಿಗೆ ಹೊರಟದೆ ಪ್ರಭುತರ ಪರವನಿಗೆ ಹೊರಗ ಭೂಷಣ ನಗು ಮನವಿನ ಮತನದ ಚಲನ ಕಮಲಗೆ ಆರತಿ ಎತ್ತಿದೆ ಆರತಿ ಬೆಳಗಿದೆ ಆರತಿ ಎತ್ತಿದೆ